ವೃದ್ಧಾಶ್ರಮಗಳನ್ನ ಬಾಕ್ಲು ತಟ್ತಿದ್ದ, ನೀನ್ ಸರಿ ಇಲ್ಲ, ನೀನ್ ತರಲೆ ಮಾಡ್ತೀಯಾ, ನೀನು ನಾನು ಶ್ರೀಮತಿಯವರಿಗೆ ಶಾಸ್ತಾಂಗ ನಮಸ್ಕಾರವನ್ನ ಅಪ್ಲಿಕೇಶನ್ ಹಾಕ್ತಾರೆ, ತಗೊಳೋದು 3,000 4,000 5,000. ಮಕ್ಕಳು ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ಅವ್ರ ಜೊತೆ ಇರ್ಬೇಕು. ಖಾಸಗಿ ಶಾಲೆಗಳಿಗೆ ಟಕ್ಕರ್ ಕೊಡ್ಬೇಕು ಅನ್ನೋದು ನಂದು ಯಾವತ್ತೂ ಉದ್ದೇಶ ಇಲ್ಲ. ನಮಸ್ಕಾರ, ನಮ್ಮ ಸ್ಕ್ರೀನ್ಗೆ ಸ್ವಾಗತ. ನಾನು ನಿಮ್ಮ ರೂಪಾ ತೇಲ್ಕರ್. ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ. ಈ ವಾಕ್ಯವನ್ನು ಸುಮಾರು ಶಾಲೆಗಳ ಮುಂದೆ ನಾವೆಲ್ಲರೂ ನೋಡಿದ್ದೇವೆ. ಆದರೆ ಈ ಒಂದು ಸಾಲಿನ ಅರ್ಥವನ್ನು ನಾನು ನೋಡಿದ ಈ ಶಾಲೆಗೆ ಅದ್ಭುತವಾಗಿ ಒಪ್ಪುತ್ತದೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರದು. ಏಕೆಂದರೆ ದೇಗುಲದಲ್ಲಿ ಒಬ್ಬ ಮೂಲ ದೇವರು ಇರುತ್ತಾರೆ, ನಂತರ ಪರಿವಾರ ದೇವರುಗಳು ಬರುತ್ತಾರೆ. ಇಲ್ಲಿ ಭಕ್ತರಾಗಿ ವಿದ್ಯಾರ್ಥಿಗಳು ಬರುತ್ತಾರೆ. ವಿದ್ಯಾರ್ಜನೆಯೇ ಇಲ್ಲಿ ಪಡೆಯುವಂತಹ ಒಂದು ವರ. ಇಲ್ಲಿ ಮೂಲ ದೇವರಾಗಿ ಮುಖ್ಯ ಶಿಕ್ಷಕರಾದ BC ವೇಣುಗೋಪಾಲ್ ಅವರು ತಮ್ಮ ಆಸನದಲ್ಲಿ ಆಸೀನರಾಗಿ ವಿರಾಜಮಾನರಾಗಿದ್ದಾರೆ. ಪರಿವಾರ ದೇವರುಗಳಾದ ಸಹ ಶಿಕ್ಷಕರನ್ನು ನಾವಿಲ್ಲಿ ಕಾಣಬಹುದು. ಬರುವಂಥ ಭಕ್ತರು ಅಂದರೆ ಮಕ್ಕಳಿಗೆ ಯಾವುದೇ ಕುಂದುಕೊರತೆಯಾಗದೆ ಎಲ್ಲ ಸೌಲಭ್ಯಗಳನ್ನು ಈ ಒಂದು ದೇಗುಲ ನೀಡುತ್ತಿದೆ. ದೀಪ ತಾನುರಿದು ಜಗತ್ತಿಗೆ ಬೆಳಕು ನೀಡುವ ಹಾಗೆ ಅಜ್ಞಾನದಿಂದ ಜ್ಞಾನದೆಡೆಗೆ ಕರೆದೊಯ್ಯುವವರು ಗುರುಗಳು ಎಂಬ ಮಾತಿನಂತೆ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಸದಾಕಾಲ ಶ್ರಮಿಸುತ್ತಿರುವವರು ಸರ್ಕಾರಿ ಪ್ರೌಢಶಾಲೆ ಬಾಗಲಗುಂಟೆ, ಬೆಂಗಳೂರು ಉತ್ತರ ವಲಯ 4. ಇಲ್ಲಿ ಮುಖ್ಯಸ್ಥರಾದ ಶ್ರೀಯುತ BC ವೇಣುಗೋಪಾಲ್ ಅವರು ಬೆಳಗೆರೆ ಗ್ರಾಮ, ದೊಡ್ಡಬೇಲೆ ಅಂಚೆ, ದ್ಯಾಮಗೊಂಡ್ಲು ಹೋಬಳಿ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಶ್ರೀಯುತ MB ಚೆನ್ನಪ್ಪ ಮತ್ತು ನಂಜಮ್ಮನವರ 4ನೆಯ ಸುಪುತ್ರರಾಗಿ ದಿನಾಂಕ 8/5/1981 ಜನಿಸಿದರು. ಇವರ ಪ್ರಾಥಮಿಕ ಶಿಕ್ಷಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ಳಗೆರೆಯಲ್ಲಿ, ಹಾಗೆ ಪ್ರೌಢಶಾಲೆಯನ್ನು ದೊಡ್ಡಬೇಲೆಯಲ್ಲಿ, ಹಾಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ದ್ಯಾಮಗೊಂಡ್ಲುವಿನಲ್ಲಿ ಇವರು PUCಯನ್ನು ಮುಗಿಸ್ತಾರೆ. ನಂತರ ಪ್ರಾಥಮಿಕ ಶಾಲಾ ಶಿಕ್ಷಕರ ತರಬೇತಿಯನ್ನು ಮೈ ಇನ್ಸ್ಟಿಟ್ಯೂಟ್ ಕಾಲೇಜ್ ಟಿ ದಾಸರಳ್ಳಿಯಲ್ಲಿ ಮುಗಿಸ್ತಾರೆ. ಪದವಿ ಶಿಕ್ಷಣವನ್ನು ಸಿದ್ಧಗಂಗಾ ಕಾಲೇಜ್ ತುಮಕೂರಿನಲ್ಲಿ B.Ed ಪದವಿಯನ್ನು ಪಡಿತಾರೆ. ನಂತರ MES ಶಿಕ್ಷಕರ ತರಬೇತಿ ಸಂಸ್ಥೆ ರಾಜಾಜಿನಗರದಲ್ಲಿಯೂ ಮಾಡ್ತಾರೆ. ಹಾಗೆ ದೂರ ಶಿಕ್ಷಣದ ಮೂಲಕ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಇವರು ಪಡೀತಾರೆ. UGC ವತಿಯಿಂದ ನಡೆಸುವ ನೆಟ್ ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ. ನಂತರ 24ನೇ ವಯಸ್ಸಿನಲ್ಲಿ ಚಿಕ್ಕಮಗಳೂರಿನ ಶ್ರೀಮತಿ ಸುಮಿತ್ರಾ GS ಅವರನ್ನು 2009ರಲ್ಲಿ ವಿವಾಹವಾಗ್ತಾರೆ. ಸುಮಿತ್ರಾ ಅವರು ಕೂಡ ಉಪನ್ಯಾಸಕರಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಟಿ ದಾಸರಳ್ಳಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಸುಮಿತ್ರಾ ವೇಣುಗೋಪಾಲ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಟಿ ದಾಸರಳ್ಳಿ ಇಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಮನೆಯವರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರ ಸಮಯ ಪ್ರಜ್ಞೆ, ಶಿಸ್ತು ಪಾಲನೆ, ವಿವೇಕಯುತವಾದಂತಹ ವ್ಯಕ್ತಿತ್ವ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಸ್ವಾರ್ಥ ಮನೋಭಾವ. ಇವತ್ತಿನ ಸಮಾಜದಿಂದ ನಾವು ಬಹಳಷ್ಟನ್ನ ಪಡ್ಕೊಂಡು ಬೆಳಿತೀವಿ, ಆದ್ರೆ ಕೊನೆಗೆ ಸ್ವಾರ್ಥಿಗಳಾಗ್ಬಿಡ್ತೀವಿ. ಆದ್ರೆ ಸಮಾಜದಿಂದ ಏನೇ ಪಡ್ಕೊಂಡಿದ್ರು ಅದರ 10 ಪಟ್ಟು ಸಮಾಜಕ್ಕೆ ನಾವು ಹಿಂತಿರುಗಿ ಕೊಡ್ಬೇಕಾಗತ್ತೆ. ಆದ್ರೆ ಸಮಾಜಮುಖಿಯಾಗಿ ಒಂದು ಶಾಲೆಯ ಅಭಿವೃದ್ಧಿಯಲ್ಲಿ ತನ್ನ ಸಂಪೂರ್ಣ ನಿಸ್ವಾರ್ಥದಿಂದ ಸೇವೆ ಸಲ್ಲಿಸ್ತಾ ಇರುವಂತಹ ನಮ್ಮ ಮನೆಯವರ ಬಗ್ಗೆ ನನಗೆ ಹೆಮ್ಮೆ ಅನ್ಸುತ್ತೆ. ಅವರ ವಿದ್ಯಾರ್ಥಿಗಳ ಬದುಕನ್ನ ಬೆಳಗುವಂತಹ ಅವರ ಕಾರ್ಯ ಹೀಗೆ ಮುಂದುವರಿತಾ ಇರಲಿ. ಅವರ ಪ್ರತಿ ಕಾರ್ಯದ ಹಿಂದೆಯೂ ಕೂಡ ನಮ್ಮೆಲ್ಲರ ಸಹಕಾರ ಸದಾ ಹೀಗೆ ಇರುತ್ತೆ ಅಂತ ಹೇಳ್ತಾ, ಅವರ ಪ್ರತಿ ಕಾರ್ಯವು ಯಶಸ್ಸಿನಿಂದ ಕೂಡಿರಲಿ, ಅವರ ಸಾರ್ಥಕತೆಯೆಡೆಗಿನ ಪಯಣ ಸದಾ ಹೀಗೆ ಸಾಗಲಿ ಅಂತ ಹಾರೈಸುತ್ತೇನೆ. ಮುಂದೆ 2012ರಲ್ಲಿ KS ಪರೀಕ್ಷೆಯನ್ನು ಪೂರ್ಣಗೊಳಿಸಿ ಕುಣಗಲ್ ತಾಲೂಕಿನ ಸಿಂಘೋನಹಳ್ಳಿಯಲ್ಲಿ ಮುಖ್ಯ ಶಿಕ್ಷಕರಾಗಿ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ. ಅಲ್ಲಿ 7 ವರ್ಷ ಸತತ ಸೇವೆಯನ್ನು ಮಾಡಿ ಹಳ್ಳಿಯ ಮಕ್ಕಳಿಗೆ ದೆಹಲಿಯನ್ನು ತೋರಿಸಿದ ಕೀರ್ತಿ ಇವರದ್ದಾಗಿದೆ. ನಂತರ 2018ರಲ್ಲಿ ವರ್ಗಾವಣೆಯನ್ನು ಹೊಂದಿ ಶ್ರೀಮತಿ ದೇವಕಿಯವರಿಂದ ತೆರವಾದ ಸ್ಥಾನಕ್ಕೆ ಮುಖ್ಯ ಶಿಕ್ಷಕರಾಗಿ ಸರ್ಕಾರಿ ಪ್ರೌಢಶಾಲೆ ಬಾಗಲಗುಂಟೆಯಲ್ಲಿ ಮುಖ್ಯ ಶಿಕ್ಷಕರಾದರು. ಆಗ 12 ವಿಭಾಗಗಳಿಂದ 524 ವಿದ್ಯಾರ್ಥಿಗಳು ಶಾಲೆಯಲ್ಲಿ ವ್ಯಾಸಂಗವನ್ನು ಮಾಡುತ್ತಿದ್ದರು. ಪ್ರಸ್ತುತ ಸಂದರ್ಭದಲ್ಲಿ 15 ವಿಭಾಗಗಳಿಂದ 950 ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡುತ್ತಿದ್ದಾರೆ. ಇದಕ್ಕೆಲ್ಲ ಅವರ
ಕಾರ್ಯದಕ್ಷತೆ ಸ್ಪಷ್ಟ ನಿರ್ದೇಶನವಾಗಿದೆ. ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಇವರ ಕರ್ತವ್ಯದ ಸಮಯ ಶಾಲೆಯಲ್ಲಿ ಬೆಳಗ್ಗೆ 6:30ರಿಂದ ಶುರುವಾಗುತ್ತದೆ. ಸಾಯಂಕಾಲ ಇಂತಿಷ್ಟೇ ಸಮಯ ಅಂತ ಹೇಳೋಕ್ಕಾಗಲ್ಲ. ಇವರು ಎಲ್ಲ ಶಿಕ್ಷಕರುಗಳನ್ನು ಸಮಾನ ಮನೋಭಾವದಿಂದ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ. ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ. ಜೊತೆಗೆ SDMC ಹಾಗೂ SBC ಸಮಿತಿಯನ್ನು ಸಂಪೂರ್ಣವಾಗಿ ವಿಶ್ವಾಸದಿಂದ ನಡೆಸಿಕೊಂಡು ಹೋಗುತ್ತಿದ್ದಾರೆ. ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ, ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಾಂದಿಯಾಗಿದ್ದಾರೆ. ಅಭಿವೃದ್ಧಿ ಕಾರ್ಯಗಳನ್ನು ನೋಡ್ತಾ ಹೋದರೆ ಲೆಕ್ಕವಿಲ್ಲದಷ್ಟು ಇವೆ. ಅವುಗಳಲ್ಲಿ ಕೆಲವೊಂದನ್ನು ಇಲ್ಲಿ ಹೇಳಬಯಸುತ್ತೇನೆ. ತಮ್ಮ ಸ್ವಂತ ಖರ್ಚಿನಲ್ಲಿ ಮುಖ್ಯ ಶಿಕ್ಷಕರ ಮತ್ತು ಸಹ ಶಿಕ್ಷಕರ ಕೊಠಡಿಗಳನ್ನು ಇವರು ವಿನ್ಯಾಸಗೊಳಿಸಿದರು. ದಾನಿಗಳ ಸಹಕಾರದಿಂದ ಮಕ್ಕಳ ಹಿತದೃಷ್ಟಿಯಲ್ಲಿ CCTV ಕಣ್ಗಾವಲನ್ನು ಇರಿಸಿದರು. ವೆಂಕಟೇಶ್ವರ ಫೆನ್ ಕಮ್ ಲ್ಯಾಬೊರೇಟರೀಸ್ನ ಮಾಲೀಕರಾದ ಮಹದೇವಪ್ಪನವರ ಸಹಕಾರದಿಂದ ಉತ್ತಮ ಗುಣಮಟ್ಟದ ಪ್ರಿಂಟರ್ ಸೌಲಭ್ಯವನ್ನು ಮಕ್ಕಳಿಗೆ ತರಿಸಿಕೊಟ್ರು. ಹಾಗೆ 400 ಚೇರುಗಳು ಹಾಗೂ 10ನೇ ತರಗತಿಯ ಎಲ್ಲ ಕೊಠಡಿಗಳಿಗೆ ಪ್ರಾಜೆಕ್ಟ್ಗಳನ್ನು ವ್ಯವಸ್ಥೆಯನ್ನು ಮಾಡಿಸಿಕೊಟ್ರು. ಜೊತೆಗೆ ಮಹದೇವಪ್ಪನವರಿಂದ 1 ಲಕ್ಷ ರೂಪಾಯಿಗಳನ್ನು ಕೆಲಸ ಕಾರ್ಯಗಳನ್ನು ಪ್ರತಿ ವರ್ಷವೂ ಶಾಲೆಗೆ ನೀಡುವಂತೆ ಸಹಾಯವನ್ನು ಪಡೆದುಕೊಂಡರು. ಕೋವಿಡ್ ಸಮಯದಲ್ಲಿ ವಿದ್ಯಾರ್ಥಿಗಳನ್ನು ತಮ್ಮ ಮನೆಯಲ್ಲಿ ಇರಿಸಿಕೊಂಡು ಅವರ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ದಾರೆ. 8ನೇ ತರಗತಿಯ NNMS ಪರೀಕ್ಷೆಯಲ್ಲಿ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಉತ್ತೀರ್ಣರಾಗುವಂತೆ ಮಾಡುತ್ತಿದ್ದಾರೆ. ಕ್ರೀಡಾರಂಗದಲ್ಲಿ ವಿದ್ಯಾರ್ಥಿಗಳನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ವಿದ್ಯಾರ್ಥಿಗಳ ಮನಸ್ಸನ್ನು ಸದೃಢಗೊಳಿಸಲು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಪ್ರಾರ್ಥನಾ ಸಮಯದಲ್ಲಿ ಧ್ಯಾನ ಮತ್ತು ಪ್ರಾಣಾಯಾಮ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಮಕ್ಕಳಿಗೆ ಸೂಕ್ತ ವೇದಿಕೆಯ ನಿರ್ಮಾಣ ಮಾಡುವ ಸಲುವಾಗಿ ಶಾಲೆಯಲ್ಲಿ ಪ್ರಥಮ ಬಾರಿಗೆ ಅಂಕುರ, ಪಾಂಚಜನ್ಯ ಮತ್ತು ರಜತಸಿರಿ ಎಂಬ ವಾರ್ಷಿಕ ಸಂಚಿಕೆಯನ್ನು ಹೊರತಂದಿದ್ದಾರೆ. ಮಕ್ಕಳ ಸಾಂಸ್ಕೃತಿಕ ಪ್ರತಿಭೆಗೆ ವೇದಿಕೆ ಕಲ್ಪಿಸಲು 2020ರಲ್ಲಿ ವಿಜೃಂಭಣೆಯಿಂದ ದಾನಿಗಳ ನೆರವಿನಿಂದ ಶಾಲಾ ವಾರ್ಷಿಕೋತ್ಸವವನ್ನು ನಡೆಸಿದರು. ಇದಕ್ಕೆ ಸ್ತಂಭೀಭೂತರಾದವರು ಕರ್ನಾಟಕದ ಹೆಮ್ಮೆಯ ನಿವೃತ್ತ ಲೋಕಾಯುಕ್ತರಾದ ಶ್ರೀಯುತ ಸಂತೋಷ್ ಹೆಗಡೆಯವರು ಹಾಗೂ ಪರಿಸರ ಪ್ರೇಮಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನವರು. SLC ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸುವ ಸಲುವಾಗಿ ರಾತ್ರಿ ವೇಳೆಯಲ್ಲಿ ಮಕ್ಕಳ ಮನೆಗೆ ಭೇಟಿ ನೀಡುವ ಕಾರ್ಯಕ್ರಮವನ್ನು ಇವರು ಹಮ್ಮಿಕೊಳ್ತಾರೆ. ಹಾಗೆ ರಾತ್ರಿ ತರಗತಿಗಳನ್ನು ಕೂಡ ಇವರು ಆರಂಭಿಸಿದರು. ವಿಜ್ಞಾನ ಕಲಿಕೆಯನ್ನು ಸುಲಭ ಮಾಡುವ ಸಲುವಾಗಿ ವಿಜ್ಞಾನ ಹಾಗೂ ವಸ್ತು ಪ್ರದರ್ಶನವನ್ನು ಪ್ರಾರಂಭಿಸಿದರು. ದೇವರ ಸ್ವರೂಪಿಗಳಾದ ತಂದೆ ತಾಯಿಯರನ್ನು ಮಕ್ಕಳು ಗೌರವಿಸಿ ಪೂಜಿಸುವಂತೆ ಮಾತೃವಂದನಾ ಎಂಬ ವಿಶಿಷ್ಟ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಇದರಿಂದ ಪ್ರೇರೇಪಿತರಾದ ಟಿ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಆರ್. ಮಂಜುನಾಥ್ ಅವರು ಕ್ಷೇತ್ರದಾದ್ಯಂತ ಎಲ್ಲ ಶಾಲೆಗಳಲ್ಲಿ ಮಾತೃವಂದನಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಕೆನಮೆಟಲ್ ಸಂಸ್ಥೆಯವರು ಶಾಲೆಗೆ ಅನೇಕ ಅನುಕೂಲತೆಗಳನ್ನು ಮಾಡಿಸಿಕೊಡುವಲ್ಲಿ ಮುಖ್ಯ ಶಿಕ್ಷಕರ ಪಾತ್ರ ದೊಡ್ಡದಿದೆ. ಶಾಲೆಯ ಶೌಚಾಲಯ, ಕಂಪ್ಯೂಟರ್ ಕೊಠಡಿಯ ಪುನರ್ನಿರ್ಮಾಣ, ಶುದ್ಧ ಕುಡಿಯುವ ನೀರಿನ ಸೌಲಭ್ಯ, ಗುಣಮಟ್ಟದ ಜೆರಾಕ್ಸ್ ಮಷೀನ್ ಮತ್ತು ಮಕ್ಕಳ ಕುಳಿತುಕೊಳ್ಳಲು 50 ಡೆಸ್ಕ್ಗಳು, ತರಗತಿ ಕೊಠಡಿಗಳಲ್ಲಿ ಗ್ರೀನ್ ಬೋರ್ಡ್ ಸೌಲಭ್ಯ, ಹಾಗೆ SSLCಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಅವಿರತದಿಂದ ಪ್ರತಿ ವರ್ಷ 25ರಿಂದ 30 ವಿದ್ಯಾರ್ಥಿಗಳಿಗೆ 2 ಲಕ್ಷ ರೂಪಾಯಿಗಳಷ್ಟು ವಿದ್ಯಾರ್ಥಿ ವೇತನವನ್ನು ಹಾಗೆ ಅನೇಕ ಸೌಲಭ್ಯಗಳನ್ನು ಇವರು ಶಾಲೆಗೆ ಒದಗಿಸಿಕೊಟ್ಟಿದ್ದಾರೆ. ಈ ಸರ್ಕಾರಿ ಬಾಗಲಗುಂಟೆ ಶಾಲೆಯಲ್ಲಿ ಸುಮಾರು ಕಡೆ ಪ್ರವಾಸವನ್ನು ಮಕ್ಕಳಿಗೆ ಕರೆದುಕೊಂಡು ಹೋಗಿದ್ದಾರೆ. ಹಾಗೆ SDMCಯವರಿಗೂ ಕೂಡ ಪ್ರವಾಸವನ್ನು ಕೈಗೊಂಡಿದ್ದು ಇದೆ. ಆದರೆ 2025-2026ರ ಶೈಕ್ಷಣಿಕ ಪ್ರವಾಸವನ್ನು ಒಂದು ವಿಶೇಷ ಪ್ರವಾಸವನ್ನು ಇವರು ಹಮ್ಮಿಕೊಂಡಿದ್ದರು. ಸರ್ಕಾರಿ ಪ್ರೌಢಶಾಲೆ ಬಾಗಲಗುಂಟೆ ಬೆಂಗಳೂರು ಉತ್ತರ ವಲಯ 4 ವತಿಯಿಂದ 2025-26ನೇ ಸಾಲಿನ ಶೈಕ್ಷಣಿಕ ಪ್ರವಾಸವನ್ನು ಗುಜರಾತ್ ರಾಜ್ಯಕ್ಕೆ ಕೈಗೊಂಡಿದ್ದೀವಿ. ಇವತ್ತು ಬೆಂಗಳೂರಿಂದ ಅಹಮದಾಬಾದ್ಗೆ ವಿಮಾನ ಪ್ರಯಾಣದ ಸರ್ಕಾರಿ ಶಾಲೆ ಮಕ್ಕಳನ್ನ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ. ಜೈ ಬಾಗಲಗುಂಟೆ.
ಶೈಕ್ಷಣಿಕ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಅಂತ ಹೇಳಬಹುದು. ಏಕೆಂದರೆ ಒಂದಲ್ಲ ಎರಡಲ್ಲ 200 ಮಕ್ಕಳನ್ನು ಗುಜರಾತಿಗೆ ವಿಮಾನದಲ್ಲಿ ಕರೆದುಕೊಂಡು ಹೋಗಿರುವುದು. ಸರ್ಕಾರಿ ಶಾಲೆ ಮಕ್ಕಳನ್ನು ವಿಮಾನ ಪ್ರಯಾಣ ಮಾಡಿಸುವ ಮೂಲಕ ಅವರ ಉಜ್ವಲ ಭವಿಷ್ಯದ ಕನಸನ್ನು ಗಟ್ಟಿಗೊಳಿಸಲಾಯಿತು. ಮಕ್ಕಳನ್ನು ವಿಮಾನ ಪ್ರವಾಸಕ್ಕೆ ಕರೆದುಕೊಂಡು ಹೋಗುವುದಲ್ಲದೆ ಅತ್ಯಂತ ಒಳ್ಳೆಯ ಸೌಕರ್ಯಗಳನ್ನು ಒದಗಿಸಿ ಪ್ರವಾಸವನ್ನು ಯಶಸ್ವಿಗೊಳಿಸಿದ ಕೀರ್ತಿ BC ವೇಣುಗೋಪಾಲ್ ಸರ್ ಅವರಿಗೆ ಸಲ್ಲುತ್ತದೆ. ಹಾಗೆ ಸರ್ಕಾರಿ ಶಾಲೆಯ ಮಕ್ಕಳಲ್ಲೂ ದೊಡ್ಡ ಕನಸುಗಳನ್ನು ಕಟ್ಟಬಹುದು. ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದರು. ಪಠ್ಯ ಪುಸ್ತಕದ ಹೊರಗಿನ ಶಿಕ್ಷಣ ಎಷ್ಟು ಮುಖ್ಯ ಅಂತ ಇವರು ತೋರಿಸಿಕೊಟ್ರು. ಪೋಷಕರ ಸಹಕಾರ ಮತ್ತು ದಾನಿಗಳ ನೆರವಿನಿಂದ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಿರುವ BC ವೇಣುಗೋಪಾಲ್ ಸರ್ ಮತ್ತು ಈ ಶಾಲೆಯ ಎಲ್ಲ ಶಿಕ್ಷಕರೊಂದಕ್ಕೂ ನಮ್ಮದೊಂದು ಬಿಗ್ ಸಲ್ಯೂಟ್. SSLC ಪರೀಕ್ಷೆ ಫಲಿತಾಂಶವನ್ನು ನೋಡುವುದಾದರೆ 2019ರಲ್ಲಿ ತಾಲೂಕಿಗೆ ಪ್ರಥಮ, 2020ರಲ್ಲಿ ರಾಜ್ಯ ಮಟ್ಟದಲ್ಲಿ 5ನೇ ರ್ಯಾಂಕ್, ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ, 2021ರಲ್ಲಿ ರಾಜ್ಯ ಮಟ್ಟದಲ್ಲಿ 4ನೇ ರ್ಯಾಂಕ್ ಹಾಗೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ, 2022ರಲ್ಲಿ 3ನೇ ರ್ಯಾಂಕನ್ನು ಗಳಿಸುವುದರ ಮೂಲಕ 623 ಅಂಕ ಗಳಿಸಲು ಕಾರಣಕರ್ತರಾಗಿರುತ್ತಾರೆ. ಶಿಕ್ಷಣ ಇಲಾಖೆಯ ವತಿಯಿಂದ SSLC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಸೌಲಭ್ಯವನ್ನು ಪ್ರತಿ ವರ್ಷವೂ ತಪ್ಪದೇ ಪಡೆಯುತ್ತಿರುತ್ತಾರೆ. ಮತ್ತು SDMC ಹಾಗೂ SBC ಅವರೊಂದಿಗೆ ಅತ್ಯುತ್ತಮ ಒಡನಾಟ, ಸಹ ಶಿಕ್ಷಕರುಗಳೊಂದಿಗೆ ಕುಟುಂಬ ಬಾಂಧವ್ಯ, ಪೋಷಕರೊಂದಿಗೆ ಗೌರವಯುತವಾದ ಸಂಬಂಧ, ಮಕ್ಕಳೊಡನೆ ಗುರು ಮತ್ತು ತಂದೆಯ ಬಾಂಧವ್ಯ, ಸದಾ ನಗುಮುಖದ ಹಸನ್ಮುಖ ವ್ಯಕ್ತಿತ್ವ, ಶಾಲೆಯ ಹಿರಿಯ ವಿದ್ಯಾರ್ಥಿಗಳೊಂದಿಗೆ ನಿರಂತರ ಸಂಪರ್ಕ ಇವರ ಗುಣ ಸ್ವಭಾವಗಳ ಕೈಗನ್ನಡಿಯಾಗಿದೆ. ಇವರ ಸೇವೆ ಹೀಗೆ ಮುಂದುವರಲಿ. ಆ ಭಗವಂತ ಇವರಿಗೆ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ನಾವು ಕೂಡ ಆಶಿಸುತ್ತೇವೆ. ಸರ್ ನಮಸ್ಕಾರ. ನಮಸ್ತೆ. ಸರ್ಕಾರಿ ಪ್ರೌಢಶಾಲೆ ಬಗಲುಗುಂಟೆ, ಬೆಂಗಳೂರು ಉತ್ತರ ವಲಯ 4. ಇಲ್ಲಿ ಪ್ರತಿ ವರ್ಷಕ್ಕಿಂತನೂ ಹೆಚ್ಚು ಮಕ್ಕಳು ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಸರ್. ಕಳೆದ ಸುಮಾರು ಒಂದು 6-7 ವರ್ಷದಿಂದ ಸಂಖ್ಯೆ ಹಾಗೆ ದೊಡ್ಡದಾಗ್ತಾ ಇದೆ ಅಂತ ಕೇಳ್ಪಟ್ವಿ. ಈ ಒಂದು ಬೆಳವಣಿಗೆ ಮತ್ತು ಇಷ್ಟು ಸ್ಟ್ರೆಂತ್ ನಿಮ್ಮ ಸ್ಕೂಲಲ್ಲಿ ಬರೋಕೆ ಒಂದು ಕಾರಣ, ಹಾಗೆ ನಿಮ್ಮ ಅಭಿಪ್ರಾಯ, ಮತ್ತೆ ಸರ್ಕಾರಿ ಶಾಲೆಗಳು ಎಷ್ಟೋ ಶಾಲೆಗಳನ್ನ ಮರ್ಜ್ ಮಾಡ್ತಾ ಇದ್ದಾರೆ, ಮತ್ತೆ ಸರ್ಕಾರಿ ಶಾಲೆಗಳ ಮುಚ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇಷ್ಟು ದೊಡ್ಡ ಸ್ಟ್ರೆಂತ್ ತಗೊಂಡು ನೀವು ಹೇಗೆ ಇದು ಸಾಧ್ಯ ಆಗುತ್ತೆ ಸರ್? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೇಣುಗೋಪಾಲ್ BC ಅಂತ. ಹಾ ಸರ್. ನಾನು 2018 ಅಕ್ಟೋಬರ್ 1ನೇ ತಾರೀಕಿಂದ ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈಗ ನಾನು ಬಂದಂತ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ 8, 9, 10ನೇ ತರಗತಿಯಿಂದ 507 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ರು, ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಅಲ್ಲಿ. ನಾವು ಬಂದಾದ್ಮೇಲೆ ನಾವೇನ್ ಮಾಡಿದ್ವಿ ಅಂದ್ರೆ, ಸರ್ಕಾರದ ಎಲ್ಲ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ನಮ್ಮ ಕರ್ತವ್ಯ ನಿಷ್ಠೆಯನ್ನ ಪ್ರಾಮಾಣಿಕವಾಗಿ ನಮ್ಮ ಕರ್ತವ್ಯ ನಿಷ್ಠೆ ಮಾಡಿದ್ವಿ. ಗುಣಾತ್ಮಕ ಶಿಕ್ಷಣಕ್ಕೆ ಒಲವನ್ನ ಕೊಟ್ವಿ. ಜೀವನವೇ ಶಿಕ್ಷಣ, ಶಿಕ್ಷಣವೇ ಜೀವನ ಅನ್ನೋದನ್ನ ಧ್ಯೇಯವಾಗಿ ಸ್ವೀಕರಿಸಿ ಮಕ್ಕಳಿಗೆ ಒಳ್ಳೆ ರಿಸಲ್ಟ್ ಕೊಟ್ವಿ. ಈ ನಿಟ್ಟಿನಲ್ಲಿ ಆಗಿಂದ ಪ್ರತಿ ವರ್ಷ ನಮ್ಮ ಪ್ರೋಗ್ರೆಸ್ಸು ದಾಖಲಾತಿಯಲ್ಲಿ, ಫಲಿತಾಂಶದಲ್ಲಿ ಮತ್ತೆ ಸಂಸ್ಕಾರದಲ್ಲಿ ಒಳ್ಳೆ ವಿದ್ಯೆಯನ್ನ ಮಕ್ಕಳಿಗೆ ಕೊಡೋದ್ರಲ್ಲಿ ನಮ್ದು ಇನ್ಕ್ರೀಸ್ ಆಗ್ತಾ ಬಂತು. ಕಳೆದ 6-7 ವರ್ಷಗಳಿಂದ ಈಗ ಅಟ್ ಪ್ರೆಸೆಂಟ್ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ 1200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 8, 9, 10ನೇ ತರಗತಿಯಿಂದನೇ ವ್ಯಾಸಂಗ ಮಾಡೋದಕ್ಕೆ ಸಾಧ್ಯ ಆಗಿದೆ. ಇದಕ್ಕೆ ಇಲ್ಲೆಲ್ಲ
ಶ್ರಮಿಕ ವರ್ಗದ ಕುಟುಂಬದ ಮಕ್ಕಳು ಜಾಸ್ತಿ ಬರ್ತಾರೆ. ಹೌದು. ಇಲ್ಲಿ ಬರುವಂತವ್ರೆಲ್ಲರೂ ಕೆಲಸವನ್ನ ಅರಸಿ ದೂರದ ಊರುಗಳಿಂದ ಬಂದು ಈ ಕಡೆ ಬಂದಿರ್ತಾರೆ. ಅವ್ರು ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಸುಮಾರು ಕಡೆ ಎಲ್ಲ ಅವ್ರವ್ರ ಕೆಲ್ಸಕ್ಕೆ ಸೇರಿರ್ತಾರೆ. ಆ ಮಕ್ಕಳಿಗೆ ನಾವು ಒಳ್ಳೆ ಗುಣಾತ್ಮಕ ಶಿಕ್ಷಣವನ್ನ ನೀಡಬೇಕು ಅಂತ ಪ್ರಯತ್ನ ಪಟ್ಟಾಗ ನಮ್ಮ ಜೊತೆ ನಮ್ಮ STMC ಅವರು, ನಮ್ಮ ಶಿಕ್ಷಕರೆಲ್ಲ ಕೈ ಜೋಡಿಸಿದ್ರು. ನಾವು ನಮ್ಮ ಪ್ರಾಮಾಣಿಕ ಪ್ರಯತ್ನ ಇಲ್ಲಿಗೆ ನಾವು ತಂದು ನಿಲ್ಲಿಸಿದೆ. ಇನ್ನೂ ಹೆಚ್ಚು ಹೆಚ್ಚು ಮಾಡಬೇಕು ಅನ್ನೋ ಉದ್ದೇಶ ನಮ್ಗೆ ಇದೆ. ಖಂಡಿತವಾಗ್ಲೂ ಅದನ್ನ ಮಾಡ್ತೀವಿ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಕಡಿಮೆ ಆಗ್ತಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಒಳ್ಳೆ ಗುಣಾತ್ಮಕವಾದಂತಹ ಶಿಕ್ಷಣ ಸಿಗ್ತಿರೋದು ಸರ್ಕಾರಿ ಶಾಲೆಯಲ್ಲಿ. ಅದು ನಮ್ಮ ಪೋಷಕರಿಗೆ, ನಮ್ಮ ಸಾರ್ವಜನಿಕರಿಗೆ ಅರ್ಥ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಸಕ್ಸಸ್ ಆಗಿದ್ವಿ. ಅದನ್ನ ಅರ್ಥ ಮಾಡಿಸ್ತೀವಿ, ಸಕ್ಸಸ್ ಆಗಿದ್ವಿ. ಇವತ್ತು ನಮಗೆ ನಮ್ದು ಎಂಡ್ ಜೂನ್ ಅಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಮ್ಮಲ್ಲಿ ಏಪ್ರಿಲ್ 2nd ವೀಕಿಗೆ ಅಡ್ಮಿಷನ್ ಕ್ಲೋಸ್ ಆಗಿರುತ್ತೆ. ಆ ಮಟ್ಟಕ್ಕೆ ನಾವು ಗುಣಾತ್ಮಕ ಶಿಕ್ಷಣವನ್ನ ಕೊಡ್ತೀವಿ. ಇದಕ್ಕೆ ನಮ್ಮ ಇಲಾಖೆ ನಮ್ ಕೈ ಜೋಡಿಸಿದೆ. ಮತ್ತೆ ಎಲ್ಲಾ ದಾನಿಗಳು ಮತ್ತೆ NGOಗಳು ತುಂಬಾ ಕೈ ಜೋಡಿಸಿರೋದ್ರಿಂದ ಒಳ್ಳೆ ಮೂಲಭೂತ ಸೌಲಭ್ಯಗಳಿರೋದ್ರಿಂದ ಸರ್ಕಾರ ಶಾಲೆಯಲ್ಲಿ ದಾಖಲಾತಿ ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ. ಇನ್ನೊಂದು ವಿಷಯ ಕೇಳ್ಪಟ್ವಿ, ಲಾಸ್ಟ್ ಮಂತ್ ನೀವು ಗುಜರಾತ್ ಟ್ರಿಪ್ ಹೋಗಿದ್ರಿ ಅಂತ ಗೊತ್ತಾಯ್ತು. 200 ಮಕ್ಕಳು ಕರ್ಕೊಂಡು ಹೋಗಿದ್ರಿ, ಅದು ವಿಮಾನ ಪ್ರಯಾಣದಲ್ಲಿ. ಇದು ಒಂದು ಪರಿಕಲ್ಪನೆ ಮಾಡ್ಕೊಳಕ್ಕೇನೆ ಬಹಳ ದೊಡ್ಡ ಒಂದು ಪ್ರಶ್ನೆ. ಹಾಗೆ ಇತಿಹಾಸದ ಮೊದಲ ಬಾರಿಗೆ ಸರ್ಕಾರಿ ಶಾಲೆ ಮಕ್ಕಳು, ಅದು 200 ಮಕ್ಕಳು ಒಂದು ವಿಮಾನ ಪ್ರಯಾಣ ಮಾಡ್ತಾರೆ ಅನ್ನೋದು ದೊಡ್ಡ ಸಂಗತಿ. ಇದು ಆಲೋಚನೆ ಹೇಗ್ ಬಂತು? ಒಂದು ಸರ್ಕಾರಿ ಶಾಲೆ ಮಕ್ಕಳನ್ನ ನಾನು ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಆಸೆ, ಒಂದು ಕನಸು ನಿಮ್ಗೆ ಅದು ಹೇಗೆ ಪ್ರೇರೇಪಿಸಿತು ಸರ್? ಖಂಡಿತ. ನಾವು ಪ್ರತಿ ವರ್ಷ ಶೈಕ್ಷಣಿಕ ಪ್ರವಾಸವನ್ನ ಮಾಡ್ತಿದ್ವಿ. ಬೇರೆ ಕಡೆ ತುಂಬಾ ಸ್ಥಳಗಳಿಗೆ ಹೋಗಿದ್ವಿ. ಆದ್ರೆ ಈ ಸರ್ತಿ ಶೈಕ್ಷಣಿಕ ಪ್ರವಾಸ ಮಾಡ್ಬೇಕು ಅಂದಾಗ ನನ್ನ ಮನಸ್ಸಿಗೆ ಒಳ್ಳೆದ್ದು, ಮಕ್ಕಳಲ್ಲಿ ಏನಾದ್ರೂ ಉತ್ತಮವಾದಂತ ಗುರಿಯನ್ನ ಅವರ ಒಡ ಮೂಡಿಸ್ಬೇಕು. ಏನು ಅಂತ ಆಯ್ಕೆ ಮಾಡ್ಕೊಂಡಾಗ ಮಕ್ಕಳನ್ನ ಯಾಕೆ ವಿಮಾನ ಪ್ರಯಾಣ ಮಾಡಿಸ್ಬಾರ್ದು? ವಿಮಾನ ಪ್ರಯಾಣ ಮಾಡಿಸಿದ್ರೆ ಆ ಮಕ್ಕಳಿಗೆ ಒಂದು ಪರಿಚಯ ಆಗುತ್ತೆ. ಜೊತೆಗೆ ಮುಂದೊಂದು ದಿವಸ ನಾನು ಒಳ್ಳೆ ಗುರಿ ಸಾಧನೆಯನ್ನ ಮಾಡಿ ನಾನು ಹಿಂಗೆ ವಿಮಾನದಲ್ಲಿ ಹೋಗ್ಬೇಕು ಅನ್ನೋ ಒಂದು ಆಶಾಭಾವನೆ ಮಕ್ಕಳಲ್ಲಿ ಉಂಟಾಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಆ ಪರಿಕಲ್ಪನೆಗೆ ಮೂಡಿದ್ವಿ. ಜೊತೆಗೆ ಗುಜರಾತ್ ರಾಜ್ಯವನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ, ನಾವು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ತತ್ವವನ್ನ ಬಹಳಷ್ಟು ಪಾಲನೆ ಮಾಡ್ಬೇಕು. ಅವರು ನಮಗೆ ಸಾಕಷ್ಟು ಕೊಟ್ಟೋಗಿದ್ದಾರೆ. ಅವರು ಹುಟ್ಟೂರು ತೋರಿಸ್ಬೇಕು, ಅವರು ತವರು ರಾಜ್ಯ ತೋರಿಸ್ಬೇಕು, ಶಬರಮತಿ ಆಶ್ರಮ ತೋರಿಸ್ಬೇಕು, ಆಮೇಲೆ ಸ್ಟ್ಯಾಚ್ಯೂ ಆಫ್ ಯುನಿಟಿ ತೋರಿಸ್ಬೇಕು ಅನ್ನೋದು ನನಗೆ ತುಂಬಾ ಆಸೆ ಇತ್ತು. ಇದರಿಂದ ಮಕ್ಕಳಲ್ಲಿ ಒಳ್ಳೆ ನಾಲೆಡ್ಜ್ ಅನ್ನ, ಒಳ್ಳೆ ಶಿಕ್ಷಣವನ್ನ ನೀಡಬಹುದು ಅನ್ನೋದನ್ನ ನಾನು ಮನಗಂಡಿದ್ದೆ. ಮತ್ತೆ ಶೈಕ್ಷಣಿಕ ಪ್ರವಾಸನೂ ಸಹ ಶಿಕ್ಷಣದ ಒಂದು ಭಾಗ ಮಕ್ಕಳಿಗೆ. ಆ ನಿಟ್ಟಿನಲ್ಲಿ ಮಾಡಿದಾಗ ನಮ್ಗೆ ಇದು ಒಳಗೆ ನಮ್ಮ ಮನಸ್ಸಿಗೆ ಬಂತು. ಅದನ್ನ ಕಾರ್ಯರೂಪಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡ್ವಿ, ಒಂದು ಯೋಜನೆ ಮಾಡ್ಕೊಂಡ್ವಿ. ಆ ಯೋಜನೆ ಮಾಡ್ಕೊಂಡು ಅದನ್ನ ಕಾರ್ಯರೂಪಕ್ಕೆ ತರೋ ನಿಟ್ಟಿನಲ್ಲಿ ತುಂಬಾ ಪ್ರಯತ್ನ ಪಟ್ವಿ. ಅದಕ್ಕೆ ನಮ್ಮ ಪೋಷಕರು ಸಂಪೂರ್ಣ ಸಹಕಾರವನ್ನ ಕೊಟ್ರು, ದಾನಿಗಳು ಸಹಕಾರವನ್ನ ಕೊಟ್ರು. ಅದರಿಂದ ನಾವು ನಮಗೆ ಎಷ್ಟು ಖುಷಿ ವಿಚಾರ ಅಂದ್ರೆ, ನಾವು ಇಲಾಖಾ ನೀತಿ ನಿಯಮಾನುಸಾರ ಮಕ್ಕಳನ್ನ ಕರ್ಕೊಂಡು ಹೋಗಿದ್ರು ಆ ಗುಜರಾತ್ ರಾಜ್ಯ ತೋರ್ಸ್ಕೊಂಡು ರಿಟರ್ನ್ ಬರೋವರೆಗೂ ನಮ್ಮ ಮಕ್ಕಳಿಗೆ ಒಂದು ಶೀತ, ಒಂದು ಕೆಮ್ಮು ಅಂತ ಆಗ್ಲಿಲ್ಲ, ಒಂದು ಜ್ವರ ಅಂತ ಬರ್ಲಿಲ್ಲ ಮಕ್ಕಳಿಗೆ, ಎಲ್ಲೂ ಒಂದು ಸಣ್ಣ ಅವಘಡ ಆಗ್ಲಿಲ್ಲ. ಇದು ನಮಗೆ ತುಂಬಾ ಖುಷಿ ಕೊಟ್ಟ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಕ್ಕಳ ಭಾಗವಹಿಸಿಕೆ ಇತ್ತಲ್ಲ, ಇದು ಎಕ್ಸ್ಟ್ರಾರ್ನರಿ. ನಾವೇನಾದ್ರೂ ಕೃತಜ್ಞತೆ ಸಲ್ಲಿಸ್ಬೇಕು ಅಂದ್ರೆ ನಮ್ಮ ಮಕ್ಕಳಿಗೆ ಸಲ್ಲಿಸ್ಬೇಕು. ಅವ್ರು ನಾವ್ ಹೇಳಿದ ಕೆಲ್ಸ, ಹೇಳಿದ ಮಾತು ಒಂಚೂರು ನಡೀಲಿಲ್ಲ, ಇಂಥತಕ್ ಹೋಗ್ಬೇಕು, ಇಂಥತವ್ ಅಸೆಂಬಲ್ ಆಗ್ಬೇಕು, ಇಂಥ ಟೈಮ್ ಅಂದ್ರೆ ಪಕ್ಕ ಇರೋರು. ಹಾಗಾಗಿ ಯಶಸ್ವಿಯಾಗಿ ಮೂಡ್ ಬಂದ್ವಿ. ಅದ್ರನ್ನ ನಾವೆಲ್ಲಿ ಕಂಡ್ಕೊಂಡೆ ಅಂದ್ರೆ, ಆ ಗುಜರಾತ್ ರಾಜ್ಯದ ಒಂದು ಅನಿಸಿಕೆಯನ್ನ ಮಕ್ಳಿಗೆ ಹೇಳಕ್ಕೆ ನಾವು ಬಿಟ್ಟಾಗ ಒಂದ್ ಮಗು ಏನಂತ ಹೇಳ್ದ ಅಂದ್ರೆ, ಸರ್ ಇವತ್ತು ನಾವು ನಮ್ಮ ಅಪ್ಪ ಅಮ್ಮನ ದುಡ್ಡಲ್ಲಿ ವಿಮಾನ ಪ್ರಯಾಣ ಮಾಡಿದೀವಿ, ಮುಂದೊಂದ್ ದಿವಸ ನಾನ್ ಬೆಳೆದಿ ದುಡಿತೀನಿ ಸರ್, ನನ್ ದುಡ್ಡಲ್ಲಿ ನಮ್ಮ ಅಪ್ಪ ಅಮ್ಮನ ವಿಮಾನದಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. ಇದಕ್ಕಿಂತ ಏನ್ ಬೇಕು? ನಾವು ಇದನ್ನ ಶಿಕ್ಷಣದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರೋದು. ಇದು ನಮಗೆ ಸಾರ್ಥಕತೆ ಕೊಡ್ತು. ಆ ನಿಟ್ಟಿನಲ್ಲಿ ನಾವು ಯಶಸ್ವಿಯಾಗಿ ವಿಮಾನ ಪ್ರಯಾಣ ಮಾಡಿಸಿದ್ವಿ. ಖಂಡಿತವಾಗ್ಲೂ ಇದಕ್ಕೆ ಸಹಕರಿಸಿದಂತ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಖಂಡಿತ ನಾವು 2 ಮಕ್ಕಳನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕಂದ್ರೆ ತುಂಬಾ ಕಷ್ಟಪಟ್ಟವ್ರನ್ನ ಇದನ್ನ ಮಾಡ್ಕೊಂಡ್ ಬರ್ತೀವಿ. ಅಂತದ್ರಲ್ಲಿ 200 ಮಕ್ಕಳನ್ನ ಕರ್ಕೊಂಡ್ ಬಂದಿದ್ರೆ ನಮ್ಮ ಚಾನಲ್ ಇಂದ ನಿಮ್ಗೆ ಅಭಿನಂದನೆ. ಖಂಡಿತ ಖಂಡಿತ. ನಮ್ಮ ಶಿಕ್ಷಕರು ಇದಕ್ಕೆ ಸಾಧನೆ ಸರ್. ಇದು ನಮ್ಮ ಶಿಕ್ಷಕರು
ತುಂಬಾ ನನ್ನ ಕೈ ಜೋಡಿಸಿದ್ದಾರೆ. ಹಾ ಸರ್. ಇಲ್ಲ ಅಂದ್ರೆ ನಾವು ಇದನ್ನ ಸಕ್ಸಸ್ ಮಾಡೋದಕ್ಕೆ ಹಾ. ಸಾಧ್ಯ ಆಗ್ತಿಲ್ಲ. ನನ್ನ ಒಬ್ಬನ ಕೈಯಿಂದ ಏನೂ ಆಗಲ್ಲ. ಹೌದು. ನಾನು ನೆಪ ಮಾತ್ರ ಅಷ್ಟೇ. ಹ್ಮ್. ನನ್ನ ಬೆನ್ನೆಲುಬಾಗಿರೋರು ಇಂಪಾರ್ಟೆಂಟ್. ಹಾ. ಆ ನಿಟ್ಟಿನಲ್ಲಿ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಹಾ. ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಹೌದು. ಪ್ರಯಾಣ ಮುಗಿಸಿ ಬಂದ್ಮೇಲೆ ಮಕ್ಕಳಲ್ಲಿ ಕಂಡು ಬಂದ ಒಂದು ಬದಲಾವಣೆ ಅದ್ಭುತ ಹೇಳಿದ್ನೆಲ್ಲ. ಸರ್, ಹಾ. ಈ ಅದ್ಭುತವಾದ ಅವನು ಹೇಳ್ದ ಬದಲಾವಣೆ ಅಂತ ಹೇಳಿದ್ರೆ ಹೇಳಿದ್ವಿ. ಕರೆಕ್ಟ್. ಜೊತೆಗೆ ಇನ್ನೂ ಒಂದ್ ಮಗು ಮಾತಾಡ್ತಾ ಹೇಳ್ತು, ಹಾ ಸರ್. ನಮಗೆ ಇದುವರೆಗೂ ಗೊತ್ತಿರ್ಲಿಲ್ಲ HM ಸರ್ ಹಾ. ಆ ಟ್ರಿಪ್ ಅಲ್ಲಿ ನಮ್ಮ HM ಸರ್ ಹಾ. ತಂದೆಯಾಗಿ, ಹಾ. ತಾಯಿಯಾಗಿ, ಸ್ನೇಹಿತನಾಗಿ, ಶಿಕ್ಷಕನಾಗಿ, ಹ್ಮ್. ಮುಖ್ಯ ಶಿಕ್ಷಕನಾಗಿ ಹ್ಮ್. ಎಷ್ಟೊಂದು ಜವಾಬ್ದಾರಿಯನ್ನ ಒಬ್ಬ ವ್ಯಕ್ತಿ ನಿಭಾಯಿಸಬಹುದ ಅನ್ನೋದನ್ನ ನಾವು ಕಲ್ತ್ಕೊಂಡ್ವಿ. ಹ್ಮ್. ನಾನು ಒಬ್ಬ ವಿದ್ಯಾರ್ಥಿಯಾಗಿ ಎಷ್ಟೆಲ್ಲ ರೋಲ್ ಅನ್ನ ಪ್ಲೇ ಮಾಡ್ಬೋದು ಜೀವನದಲ್ಲಿ ಅನ್ನೋದನ್ನ ನಾನು ಕಲ್ತ್ಕೊಂಡೆ ಅಂತ ಒಂದ್ ಮಗು ಹೇಳ್ತು. ಹೌದು. ಇದು ನಮಗೆ ಸಾರ್ಥಕತೆಯನ್ನು ಸಾರ್ಥಕತೆ. ತಂದು ಹೌದು. ಖಂಡಿತ. ಹೌದು. ಇದನ್ನ ನೀವು ಪ್ಲಾನ್ ಮಾಡಿದಾಗ ಸರ್ ಪರ ವಿರೋಧನೂ ಬಂದಿರುತ್ತೆ ನಿಮ್ಗೆ. ಸತ್ಯವಾದ ಮಾತು. ಹಾ. ತುಂಬಾ ಜನ ನನ್ಗೆ ವಿರೋಧಿಸಿದ್ರು. ಹಾ. ಯಾಕೆ ವೇಣು ಇಷ್ಟೊಂದು ರಿಸ್ಕ್ ತಗೊಂತಿದೀಯ ನೀನು, ಹಾ. ಇಷ್ಟೊಂದು ರಿಸ್ಕ್ ಒಳ್ಳೇದಲ್ಲ ಹಾ. ತಗೊಳೋದು ಯಾಕೆ ಅಂತ ಹಾ. ತುಂಬಾ ಜನ ವಿರೋಧಿಸಿದ್ರು. ಅದೇ ಸರ್. ಆಗ ನಾನು ಏನ್ ಅನ್ಕೊಂಡೆ, ನಾನು ಯಾವತ್ತೂ ಧನಾತ್ಮಕವಾಗಿ ಯೋಚನೆ ಮಾಡೋದು, ಹ್ಮ್. ಪಾಸಿಟಿವ್ ಆಗಿ ಯೋಚನೆ ಮಾಡೋದು. ಹ್ಮ್. ನಮ್ ಶಿಕ್ಷಕರ ಅಭಿಪ್ರಾಯ ತಗೊಂಡೆ, ಹೌದು. ಮಾಡಿ ಸರ್ ನೀವ್ ಯಾವ್ದು ಮಾಡಿದ್ರು ಚೆನ್ನಾಗ್ ಮಾಡ್ತೀರಿ ಅಂತ. ಹ್ಮ್. ಜೊತೆಗೆ ಒಂದು ಪ್ಲಾನ್ ಮಾಡ್ಕೊಂಡ್ವಿ, ನಾವು ಪ್ಲಾನ್ ಮಾಡ್ಕೊಂಡ್ವಿ. ಕರೆಕ್ಟ್. ಎಲ್ಲಿ ಹೇಗೆ ಏನೇನ್ ಮಾಡ್ಬೇಕು, ಯಾವ್ದು ಬುಕ್ ಮಾಡ್ಬೇಕು, ಹ್ಮ್. ಎಲ್ಲಿ ತಂಗ್ಬೇಕು, ಹ್ಮ್. ಏನ್ ಹೋಗ್ಬೇಕು, ಊಟದ ವ್ಯವಸ್ಥೆ, ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ. ನೀರಿನ ಏನೂ ವ್ಯತ್ಯಾಸ ಆಗದಂಗ್ ಪ್ಲಾನ್ ಮಾಡಿದ್ವಿ. ಅದಕ್ಕೆ ಏನಾದ್ರೂ ಒಂದ್ ಸಕ್ಸಸ್ ಕಾಣ್ಬೇಕಂದ್ರೆ ಒಂದು ಯೋಜನೆ ಇರ್ಬೇಕಂತ. ಹಾ, best. ಅದು ನನ್ನ ಸಕ್ಸಸ್ ಇವತ್ತು ಕಾರಣ ಆಯ್ತು. ಹೌದು. ಖಂಡಿತ. ಖಂಡಿತ. ಬಂದ ಮೇಲೆ ಅವರೆಲ್ಲ ಹಾ. ಶಬಾಷ್ ಗಿರಿಯನ್ನ ತೊಟ್ರು. ಎಲ್ಲಿ ತಪ್ಪಾಗುತ್ತೆ ಅಂತ ಕಾಯ್ತಾ ಇರ್ತಾರೆ ಸರ್ ಅವ್ರು. ಖಂಡಿತ. ಹೌದು. ಸಾರ್ ಒಂದು ಬಸ್ಸಲ್ಲಿ 50 ಜನ ಮಕ್ಕಳನ್ನ 5 ಜನ ಟೀಚರ್ಸ್ ಹೋದ್ರೆ 5 ಅವತಾರ ಆಗ್ತವೆ. ಹಾ, ಹಾ, ಅಂತದ್ರಲ್ಲಿ ನೀನು ಇಷ್ಟೊಂದ್ ಜನನ್ ಕರ್ಕೊಂಡು ಹೋಗ್ದಲ್ಲ ಅಂದ್ರೆ ಅದು ನಮ್ಮ ನಿಜವಾಗ್ಲೂ ಸರ್. ಯೋಜನೆನೇ ಅದಕ್ಕೆ ನಮಗೂ ಕಾರಣ. ನಂಬಲಿಕ್ಕೆ ಆಗ್ಲಿಲ್ಲ. ಮತ್ತೆ ಎರಡನ್ನೂ- ದೈವ ಬಲನು ನಾನು ನಂಬ್ತೀನಿ ಸ್ವಲ್ಪ. ಹಾ. ಅದನ್ನು ನನಗೆ ಕಾರಣ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ನವರು ಅಂತೂ ಹ್ಮ್. ತುಂಬಾ ಹೆಲ್ಪ್ ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ಹಾ ಸರ್. ಗೌರ್ಮೆಂಟ್ ಶಾಲೆ ಮಕ್ಕಳು ಹೋಗ್ತಿದ್ದೀರಾ ಅಂತ ಹಾ. ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ಹಾ. ಖುಷಿಯಾದಂತ ವಿಚಾರ ಖಂಡಿತವಾಗ್ಲೂ. ಅಲ್ಲ ಸರ್. ಇದನ್ನ ನನ್ನ ಮಕ್ಕಳಲ್ಲಿ ಒಂದು ಒಳ್ಳೆ ಹ್ಮ್. ಬೀಜನ ಬಿತ್ತನೆ ಮಾಡಿದೀನಿ. ಹೌದು. ಇದು ಖಂಡಿತ 10 ವರ್ಷ ಹೋಗ್ಬೋದು, ಹಾ. 12 ವರ್ಷ ಹೋಗ್ಬೋದು, ಎಮ್ಮರವಾಗಿ ಬೆಳೆಯುತ್ತೆ. ಬೆಳೆಯುತ್ತೆ ನಿಜ. ಅವತ್ ಖಂಡಿತ ನನ್ ನಿಜ. ನಿಲ್ಸ್ತಾರೆ ನನ್ನ ಮಕ್ಕಳು ಅನ್ನೋ ನಿಜ. ನಂಬಿಕೆ ನಿಜ. ನನಗಿದೆ. ಮತ್ತೆ ಉಳಿದ ಶಿಕ್ಷಕರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈಗ ನೀವು ಇಷ್ಟು ದೊಡ್ಡ ಸಾಧನೆ ಮಾಡಿದೀರಾ. ಒಂದು ಮಕ್ಕಳಲ್ಲಿ ಒಂದು ನಾವು ಬೇರೆ ಒಂದು ರಾಜ್ಯಕ್ಕೆ ಹೋಗಿ, ಗುಜರಾತ್ ಅಂತ ರಾಜ್ಯಕ್ಕೆ ಹೋಗಿ ಪ್ಲೇನ್ ಅಲ್ಲಿ ಕರ್ಕೊಂಡು ಹೋಗಿ ಅವ್ರನ್ನ ಸುರಕ್ಷಿತವಾಗಿ ಕರ್ಕೊಂಡ್ಬಂದು ನಿಮ್ಮ ಆ ಯೋಜನೆ ಇದೆಯಲ್ಲ ಸರ್, ಆ ಯೋಜನೆ ಮತ್ತೆ ಈ ಒಂದು ಸ್ಟ್ರೆಂತ್ ಇದನ್ನ ಇಟ್ಕೊಂಡು ನೀವು ಮುಂದೆ ಬರುವಂತ ಶಿಕ್ಷಕರಿಗೆ ನೀವ್ ಏನ್ ಹೇಳ್ತೀರಾ ಸರ್? ಏನ್ ಸಲಹೆ ಕೊಡ್ತೀರಾ? ಖಂಡಿತ ನಾನು ಈ ಸಂದರ್ಭದಲ್ಲಿ ಸಮಾಜದ ಎಲ್ಲ ಶಿಕ್ಷಕ ವರ್ಗದವ್ರಿಗೂ ಹ್ಮ್. ನಂದು ಒಂದ್ ಸಲಹೆ ಅಂದ್ರೆ, ಹ್ಮ್ ಸರ್. ಆ ದಾಖಲಾತಿ ಹೆಚ್ಚಳ ಮಾಡೋದಿರ್ಲಿ, ಹ್ಮ್. ಮಕ್ಳಿಗೆ ಗುಣಾತ್ಮಕ ಶಿಕ್ಷಣದ ಇರ್ಲಿ, ಹಾ. ಇಂತ ಶೈಕ್ಷಣಿಕ ಪ್ರವಾಸದ ಇರ್ಲಿ, ಹಾ ಸರ್. ಎಲ್ಲರಿಗೂ ಶಿಕ್ಷಕ ವರ್ಗಕ್ಕೆ ನಂದೊಂದು ಏನಪ್ಪಾ ಅಂದ್ರೆ, ಒಂದು ಹಾ ಸರ್. ನಿಮ್ಮ ಕರ್ತವ್ಯ ನಿಷ್ಠೆಯನ್ನ ಹಾ. ನಿಷ್ಠೆಯಿಂದ ಮಾಡಿ. ನಿಮ್ಮ ಹೌದು. ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡಿದ್ರೆ ಎಸ್. ಯಾವತ್ತೂ ಸಕ್ಸಸ್ ಅನ್ನೋದು ನಮ್ಮ ಹಿಂದೆನೆ ಫಲ ನಿಂತಿರುತ್ತೆ. ಕೊಟ್ಟೆ ಕೊಡುತ್ತೆ. ಫಲ ಕೊಟ್ಟೇ ಕೊಡುತ್ತೆ. ಶ್ರಮ ಪಡ. ಯಾಕೆಂದ್ರೆ ನಾನಂತೂ ನಮ್ಮ ಮಕ್ಕಳನ್ನ, ವಿದ್ಯಾರ್ಥಿಗಳನ್ನ ಹ್ಮ್. ದೇವರು ಅಂತ ನಂಬಿರೋನು. ಅವರಿಂದ ನಾವ್ ಇವತ್ತು ಅನ್ನ ತಿಂತಿದೀವಿ. ಹ್ಮ್. ಎಷ್ಟೋ ಜನ ನಿರುದ್ಯೋಗಿಗಳಾಗಿದ್ದಾರೆ. ಹೌದು. ಸರ್ಕಾರ ನಮ್ಗೆ ಇವತ್ತು ಉದ್ಯೋಗ ಕೊಟ್ಟಿದೆ, Correct. ಮಕ್ಕಳಿಂದ ಅನ್ನ ತಿಂತಿದೀವಿ. ನಿಜ. ಶಿಕ್ಷಕ ವೃಂದದವ್ರಿಗೆಲ್ಲರಿಗೂ ನಂದೊಂದೇನ್ ಮೆಸೇಜ್ ಅಂದ್ರೆ, ಮಕ್ಕಳ ಬೋಧನೆಯಲ್ಲಿ ಯಾವತ್ತೂ ಸಹ ನಾವು ವ್ಯತ್ಯಾಸವನ್ನ ಮಾಡಬಾರ್ದು. ನಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ಸಮಯ ಪಾಲನೆಯಿಂದ ಮಾಡಿದ್ರೆ ಖಂಡಿತವಾಗ್ಲೂ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ದಾಖಲಾತಿ ನಾನೇನು ಹೆಚ್ಚಳ ಮಾಡಿದ್ದೀನಿ ಆ ಎಲ್ಲಾ ಶಾಲೆಗಳಲ್ಲೂ ಹೆಚ್ಚಳ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಎಲ್ಲ ಶಿಕ್ಷಕ, ಮುಂದೆ ಇರೋ ಎಲ್ಲ ಶಿಕ್ಷಕ ವರ್ಗದವ್ರಿಗೆ ನಾನು ಕಳಕಳಿಯಿಂದ ಮನವಿಯನ್ನ ಮಾಡ್ಕೊಂತೀನಿ. ಖಂಡಿತ. ಸರ್ಕಾರಿ ಅಲ್ದಾನೆ ಸರ್ಕಾರೇತರ ಶಾಲೆಗಳು, ಈ ಪ್ರೈವೇಟ್ ಸ್ಕೂಲ್ ಏನಂತಾರಲ್ಲ, ಅದಕ್ಕೆ ಟಕ್ಕರ್ ಕೊಟ್ಟು ನಿಮ್ ಸ್ಕೂಲ್ ಒಂದು ಸ್ಕೂಲ್ ಡೇ ಮಾಡ್ತೀರಿ ಅಂತ ಗೊತ್ತಾಯ್ತು. ಆಮೇಲೆ ಅದನ್ನು ಸಹ ನೀವು ಒಳ್ಳೆ ಅದನ್ನು ಯೋಜನೆನೂ ನಿಮ್ದು ಪರ್ಫೆಕ್ಟ್ ಇರುತ್ತೆ. ಯಾವ ಒಂದು ಇದ್ರ ಶಾಲೆಗೂ ನಮ್ಗೆ ಕಮ್ಮಿ ಇಲ್ಲ ಅನ್ನೋ ತರ ಎಲ್ಲ ಒಂದು ಸ್ಮಾರ್ಟ್ ಕ್ಲಾಸಸ್ ಆಗ್ಲಿ ಎಲ್ಲ ಆಗ್ಲಿ ನೀವು ಅದೆಲ್ಲ ಮಾಡಿದ್ ನೋಡಿದ್ರೆ ನಿಜವಾಗ್ಲೂ ಇದು ಸರ್ಕಾರಿ ಸ್ಕೂಲ್ ಅಂತ ಅನ್ಸಲ್ಲ ಸರ್. ಖಂಡಿತ. ನೋಡಿ, ಅದಕ್ಕೆ ನಮ್ ಶಾಲೆಯಲ್ಲಿ ದಾಖಲಾತಿ ಯಾಕೆ ಹೆಚ್ಚಿಗೆ ಆಗಿರೋದು? ಹಾ. ಖಾಸಗಿ ಶಾಲೆಗಳಲ್ಲಿ ಏನೆಲ್ಲಾ ಫೆಸಿಲಿಟಿಗಳನ್ನ ಕೊಡ್ತಾರೆ, ಏನೆಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಅದನ್ನು ಸರ್ಕಾರಿ ಶಾಲೆಯಲ್ಲೇ ಮಾಡಿದ್ರೆ ಯಾಕೆ ಮಕ್ಕಳು ಬರಲ್ಲ? ಹಾ. ಖಂಡಿತ ಮಕ್ಕಳು ಬರ್ತಾರೆ. ನಾವಿವತ್ತು ದಾನಿಗಳ ನೆರವಿನಿಂದ ನಮ್ಮ ಶಾಲೆಯಲ್ಲಿರುವಂತ ಸುಮಾರು 10 ಕ್ಲಾಸಲ್ಲಿ ಡಿಜಿಟಲ್ ಪ್ಯಾನಲ್ ಹಾಕ್ಸಿದೀವಿ. ಎಲ್ಲಾ ಕ್ಲಾಸ್ ರೂಮ್ ಅಲ್ಲೂ ಪ್ರೊಜೆಕ್ಟರ್ ಹಾಕ್ಸಿದೀವಿ. ಇದಕ್ಕೆಲ್ಲ ದಾನಿಗಳ ಸಹಕಾರ, NGOಗಳ ಸಹಕಾರ,
ಇವು ಎಲ್ಲ ಹಿಡ್ಕೊಂಡು ಒಳ್ಳೆ ಗುಣಾತ್ಮಕ ಶಿಕ್ಷಣವನ್ನ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಮಾಡಿಸ್ತೀವಿ ನಾವು NGO ವತಿಯಿಂದ. ಈವನ್ ನನ್ನ ಕರ್ತವ್ಯ ಅಂತೂ ಬೆಳಿಗ್ಗೆ 6:30 ಸ್ಟಾರ್ಟ್ ಆಗುತ್ತೆ. ನಾನು ಸ್ಕೂಲಿಗೆ ಬರೋದೇ ಮಾರ್ನಿಂಗ್ 6:30ಗೆ. 6:30ಗೆ ಬಂದ್ರೆ ಇನ್ 6 ವರೆಗೂ ಇರ್ತೀನಿ. ಪೇರೆಂಟ್ಸ್ ಗಳಿಗೆ ಎನಿ ಟೈಮ್ ಯಾರಪ್ಪ ಸ್ಕೂಲಲ್ಲಿ ಕೈ ಸಿಗ್ತಾರೆ ಅಂದ್ರೆ HM ಸರ್ ಸಿಗ್ತಾರೆ, ಇನ್ನೇನ್ ಬೇಕು ಅನ್ನೋ ಉದ್ದೇಶದಿಂದ ಖಾಸಗಿ ಶಾಲೆಗಳಿಗೆ ಟಕ್ಕರ್ ಕೊಡ್ಬೇಕು ಅನ್ನೋದು ನಂದು ಯಾವತ್ತೂ ಉದ್ದೇಶ ಇಲ್ಲ. ಆದ್ರೆ ಖಾಸಗಿ ಶಾಲೆಯ ಫೆಸಿಲಿಟಿಗಳು ಕೊಡ್ಬೇಕು ಮಕ್ಕಳಿಗೆ ಅನ್ನೋದು ನನ್ನ ಉದ್ದೇಶ. ಅದರಿಂದ ನಾನು ಪ್ರಾಮಾಣಿಕ ಕೆಲಸ ಮಾಡಿದೆ, ಸಕ್ಸಸ್ ಕಂಡಿದ್ದೀನಿ. ಆದ್ರೆ ನೋಡಿ, ಒಂದ್ ಸರ್ತಿ ಸಕ್ಸಸ್ ಕಾಣೋದು ಈಸಿ, ಸಕ್ಸಸ್ ಕಂಡ್ಮೇಲೆ ಅದನ್ನ ಕಾಪಾಡ್ಕೊಳೋದು ತುಂಬಾ ಕಷ್ಟ. ಆ ಕಾಪಾಡ್ಕೊಳೋದಕ್ಕೋಸ್ಕರ ನಿರಂತರವಾಗಿ ಪರಿಶ್ರಮ ಆಗ್ತಿದೆ. ಖಂಡಿತ ನಾನಂತೂ ಈ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಏನ್ ಹೇಳಕ್ ಇಚ್ಛೆ ಪಡ್ತೀನಿ ಅಂದ್ರೆ, ನಾನು ಮಕ್ಕಳಿಗೆ ತಂದೆಯಾಗಿ, ತಾಯಿಯಾಗಿ, ಶಿಕ್ಷಕನಾಗಿ, ಮುಖ್ಯ ಶಿಕ್ಷಕನಾಗಿ, ಸ್ನೇಹಿತನಾಗಿ ಅವರಿಗೆ ಎಲ್ಲಿ ತಿದ್ದಬೇಕು, ಎಲ್ಲಿ ಪನಿಷ್ಮೆಂಟ್ ಕೊಡ್ಬೇಕು, ಎಲ್ಲಿ ಪ್ರೀತಿಸ್ಬೇಕು, ಆ ನಿಟ್ಟಿನಲ್ಲಿ ವರ್ಕ್ ಮಾಡ್ತಿದ್ದೀನಿ. ಖಂಡಿತ ಇದು ನನಗೆ ನಮ್ಮ ತಂದೆ ತಾಯಿ ಆಶೀರ್ವಾದ ಇರಬಹುದು, ಮತ್ತೆ ಸರ್ಕಾರದ ನಿಷ್ಠೆ ಇರ್ಬೋದು. ಹಾಗಾಗಿ ಮಾಡ್ತಾ ಇದ್ದೀನಿ ಅಂತ ಈ ಮೂಲಕ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಇನ್ನೊಂದು ಮಾತು ಸರ್, ನೀವು ಮನೆಗಿಂತ ಜಾಸ್ತಿ ಸರ್ ಸ್ಕೂಲಲ್ಲೇ ಇರ್ತಾರೆ ಅನ್ನೋದೊಂದು ಮಾತು ಕೇಳ್ಪಟ್ಟೆ. ಮನೆಗಿಂತ ನೀವು ಖಂಡಿತ ಸ್ಕೂಲಲ್ಲೇ ಸಮಯವನ್ನ ತೆಗಿತೀರಿ, ಅದಕ್ಕೆ ನಿಮ್ಮ ಸಹಧರ್ಮಿಣಿಗೆ ಈ ವಿಷಯದಲ್ಲಿ ನಾನು ನಮ್ಮ ಶ್ರೀಮತಿಯವರಿಗೆ ಶಾಸ್ತ್ರಾಂಗ ನಮಸ್ಕಾರವನ್ನ ಹೇಳ್ಬೇಕು. ನಮ್ಮ ಶ್ರೀಮತಿಯವರು ವೃತ್ತಿಯಲ್ಲಿ ಗೌರ್ಮೆಂಟ್ PU ಕಾಲೇಜ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದಾರೆ, ವರ್ಕಿಂಗ್ ಲೇಡಿ. ನಾನ್ ಬೆಳಿಗ್ಗೆ 6:30ಗೆ ಬಂದು ಸಂಜೆ 6:30ಗೆ ಹೋಗ್ಲಿ, 8 ಗಂಟೆಗೆ ಹೋಗ್ಲಿ, 3 ಜನ ಮಕ್ಕಳು ಸಂಪೂರ್ಣ ಜವಾಬ್ದಾರಿಯನ್ನ ನಿರ್ವಹಿಸ್ತಾರೆ. ನನ್ನ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ನನ್ನ ಬೆನ್ನಿಂದೆ ಇದ್ದಾರೆ. ಅವ್ರು ಒಂದೇ ಒಂದು ಮಾತು ಹೇಳಿದ್ದಾರೆ, ರೀ ನನ್ನ ಮಕ್ಕಳು ಜವಾಬ್ದಾರಿ ನಾನ್ ನೋಡ್ತೀನಿ, ನೀವು ನಿಮ್ಮನ್ನೇ ನಂಬ್ಕೊಂಡು ಬರ್ತಾರಲ್ಲ ಬಡ ಮಕ್ಕಳು, ಆ ಮಕ್ಕಳು ಜವಾಬ್ದಾರಿ ನೀವು ವಹಿಸಿ ಸಮಾಜ ಸೇವೆ ಮಾಡಿ. ನೋಡಿ, ನಾನು ಈ ಮಕ್ಕಳು ಸೇವೆ ಮಾಡಿದ್ರೆ ನಮ್ಮ ಮಕ್ಕಳನ್ನ ಕಾಪಾಡೋದಕ್ಕೆ ಖಂಡಿತ ಆ ಭಗವಂತ ನಮ್ಮ ಆಶೀರ್ವಾದನೂ ಇರುತ್ತೆ ಅಂತಾನೆ ಹೇಳ್ಬೋದು. ಈ ವಿಷಯದಲ್ಲಂತೂ ನಾನ್ ಸದಾ ನೆನ್ಸ್ಕೊಳೋದು ನಮ್ ಶ್ರೀಮಂತಿಯವ್ರನ್ನ. ಖಂಡಿತ ಸತ್ಯವಾದ ಮಾತು. ಈ ಮೂಲಕ ನಮ್ದು ಒಂದು ನಮಸ್ಕಾರ, ದೊಡ್ಡ ನಮಸ್ಕಾರ. ಖಂಡಿತ ಸರ್ಗೆ ಇಷ್ಟೊಂದು ಸ್ವತಂತ್ರ ಕೊಟ್ಟಿದ್ದಕ್ಕೆ ಇಷ್ಟು ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಹೀಗೆ ಅವರಿಗೆ ನೀವು ಸಹಕಾರ ಕೊಡ್ತಾರೆ. ಎಷ್ಟೋ ಎಲ್ಲಾರು ಹೇಳ್ತಾರೆ, ನಿಮ್ ಮನೆಯವ್ರೇನ್ ನಿಮ್ಮನ್ನ ಕಾಲ್ ತೊಳ್ದು ಬಿಟ್ಬಿಟ್ಟವ್ರೇನ್ರಿ ಅಂತಾರೆ. ಖಂಡಿತ ಬಿಟ್ಟಿ ನೋಡಿದ್ರೆ ನಮ್ಗೆ ಸಮಯ ಕೊಡಲ್ಲ, ಹಾಗೆ ಹೀಗೆ ಅಂತ ತುಂಬಾ ಒಂದು ಫ್ಯಾಮಿಲಿ ಇದ್ದೇ ಇರುತ್ತೆ, ನಾಯ್ಸ್ ಇರುತ್ತೆ. ಬಟ್ ಅದ್ರಲ್ಲಿ ನಮ್ಮ ಮೇಡಮ್ ನಿಮ್ಗೆ ಕೊಟ್ಟಿರುವಂತ ಸಹಕಾರ. ಇವಾಗ ಭಾನುವಾರನೂ ನಾವಿಲ್ಲಿ ಇರ್ತೀವಿ. ಖಂಡಿತ ಒಂದ್ ಎಲ್ಲೋ ದೊಡ್ಡ ಪ್ಲಾನ್ ಮಾಡ್ಬೇಕಂದ್ರೆ ಸರ್, ಈ ಯೋಜನೆ ಮಾಡ್ಬೇಕಂದ್ರೆ ನೀವು ಮನೇನೆ ಮರ್ತ್ಬಿಟ್ಟಿರ್ತೀರಿ. ಸತ್ಯವಾದ ಮಾತು, ಸತ್ಯವಾದ ಮಾತು. ಖಂಡಿತ ಖಂಡಿತ. ಹಾಗಾಗಿ ನಿಮ್ದೆಲ್ಲಾ ಸಕ್ಸಸ್ ನಿಜವಾಗ್ಲೂ ಹೋಗ್ಬೇಕಂದ್ರೆ ಮೇಡಮ್ ಹೋಗ್ಬೇಕು. ಅವ್ರದ್ದು ಪಾಲಿದೆ, ಖಂಡಿತ ಅವ್ರದ್ದು ಪಾಲಿದೆ. ಸತ್ಯವಾದ ಮಾತು. ಸರ್, ನೀವು ಸರ್ಕಾರದಿಂದ, ಸಮಾಜದಿಂದ, ಹಾಗೆ ಪೋಷಕರಿಂದ ಏನನ್ನು ಬಯಸ್ತೀರಾ ಸರ್? ಖಂಡಿತವಾಗ್ಲೂ ನಿನ್ನ ಸರ್ಕಾರದಿಂದ ಬಯಸುವಂಥದ್ದು ನಾವು ಏನು ಇಲ್ಲ. ಯಾಕೆಂದ್ರೆ ಸರ್ಕಾರ ಸಂಪೂರ್ಣ ಸಹಕಾರವನ್ನ ಕೊಡುತ್ತೆ. ಆಗ ಸರ್ಕಾರಿ ಶಾಲೆ ಗುಣಮಟ್ಟ ಹೆಚ್ಚೋ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನ ಸರ್ಕಾರ ಮಾಡುತ್ತೆ. ಇನ್ನು ಸಮಾಜದಿಂದ ಏನ್ ಬಯಸ್ತೀವಿ ಅಂದ್ರೆ, ಸಮಾಜದಲ್ಲಿರುವಂತ ಎಲ್ಲ ನಾಗರಿಕರು ಸರ್ಕಾರಿ ಶಾಲೆಗಳ ಬಗ್ಗೆ ಕಾಳಜಿಯನ್ನು ವಹಿಸ್ಬೇಕು, ಮುತುವರ್ಜಿಯನ್ನು ವಹಿಸ್ಬೇಕು. ಶಿಕ್ಷಣವನ್ನ ಯಾವತ್ತು ಕಮರ್ಷಿಯಲ್ ಮೈಂಡಲ್ಲಿ ನೋಡಬಾರ್ದು, ಸೇವಾ ಮನೋಭಾವದಿಂದ ನೋಡ್ಬೇಕು. ಇದು ಸಮಾಜದಲ್ಲಿರುವಂಥವ್ರೆಲ್ಲರೂ ತಿಳ್ಕೊಬೇಕು. ಇನ್ನು ಪೋಷಕರಾದವರು, ಸರ್ಕಾರಿ ಶಾಲೆಯಲ್ಲಿರುವಂಥ ಪೋಷಕರಿಗೆ ಏನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ, ಖಾಸಗಿ ಶಾಲೆಯಲ್ಲೆಲ್ಲ ನೀವು ಯಾವಾಗ್ಲೂ ಹೋಗಿ ಮಕ್ಕಳು ಅವ್ರು ಕರೆದ ತಕ್ಷಣ ಹೋಗ್ತೀರಿ, ಅವ್ರ ಆಗುವಗಳನ್ನ ವಿಚಾರಣೆ ಮಾಡ್ತೀರಿ, ಅವ್ರ ಪ್ರಗತಿ ಬಗ್ಗೆ ಪರಿಶೀಲನೆ ಮಾಡ್ತೀರಿ. ಸರ್ಕಾರಿ ಶಾಲೆಗೂ ಹಾಗೆ ಬರ್ಬೇಕು. ನೀವು ಪೇರೆಂಟ್ಸ್ ಮೀಟಿಂಗ್ಗಳಿಗೆ ಬರಬೇಕು. ನಿಮಗೆ ಬಿಡುವಾದಾಗ ಸರ್ಕಾರಿ ಶಾಲೆಗಳ ಬಂದು ನಿಮ್ಮ ಮಕ್ಕಳ ಪ್ರಗತಿಯ ಬಗ್ಗೆ ಒಂದು ವಿಚಾರಣೆ ಮಾಡಬೇಕು. ಏನಾಗ್ತಿದೆ ಸರ್ಕಾರಿ ಶಾಲೆಗಳಲ್ಲಿ, ನಮ್ಮ ಮಗು ಏನು ಕಲಿತಿದೆ, ಏನು ಕಲಿತಿಲ್ಲ. ಮತ್ತು ಇನ್ನೊಂದು ನಮ್ಮ ಪೋಷಕರಿಗೆ ನಾನು ಹೇಳೋವಂಥ ಒಂದು ಕಿವಿ ಮಾತು ಏನಂದರೆ, ಪ್ರಸ್ತುತ ಸಂದರ್ಭದಲ್ಲಿ ಮೊಬೈಲ್ ಅನ್ನೋದು ನಿಜಕ್ಕೂ ಒಂದು ಯೂನಿವರ್ಸಿಟಿಗೆ ಸಮಾನ. ಅದರಲ್ಲಿ ತಿಳಿದೇ ಇರೋವಂಥ ವಿಷಯನೇ ಇಲ್ಲ. ಆದರೆ ಈ ಮಕ್ಕಳಿಗೆ ಏನು ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಆ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ಪೋಷಕರಾದವ್ರು ಏನು ಮಾಡಬೇಕು ಅಂದರೆ, ಮಕ್ಕಳು ಮೊಬೈಲ್ ಯೂಸ್ ಮಾಡಬೇಕಾದ್ರೆ ಅವ್ರ ಜೊತೆ ಇರಬೇಕು. ಅವ್ರ ಜೊತೆ ಇದ್ದು ಅವ್ರ ಮಕ್ಕಳು ನಾಲೆಡ್ಜ್ ಗೈನ್ ಮಾಡ್ಕೊಳೋದಕ್ಕೆ, ಪಡ್ಕೊಳೋದಕ್ಕೆ ಏನು ಬೇಕೋ ಅದಕ್ಕೆ ಸಪೋರ್ಟ್ ಮಾಡಲಿ. ಆದರೆ ಮಕ್ಕಳಿಗೆ
ಬೇರೆ ಸಮೂಹ ಮಾಧ್ಯಮಗಳ ಕಡೆ ಹೋಗಿ ಇವತ್ತು ಎಷ್ಟೋ ಮಕ್ಕಳಿಗೆ ಒಂದು ಪುಸ್ತಕ ಓದಬೇಕು, ಒಂದು ಪುಸ್ತಕ 4 ಪುಸ್ತಕದ ಹೆಸರು ಹೇಳಿ ಅನ್ನೋದ್ರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಓದೋ ಹವ್ಯಾಸನೇ ಕಡಿಮೆ ಆಗ್ತಿದೆ. ಪುಸ್ತಕ ಓದೋ ಹವ್ಯಾಸ, ನಾವೆಲ್ಲ ಎಷ್ಟೆಷ್ಟು ಬುಕ್ ಓದ್ ಬಂದಿದ್ವಿ. ಇವತ್ತು ಎಷ್ಟೋ ಮಕ್ಕಳನ್ನ ಕೇಳಿ ಎಲ್ಲ ಡಿಜಿಟಲ್ ಮಾಧ್ಯಮ ಅಂತಾರೆ ಪುಸ್ತಕಗಳನ್ನ ಓದೋದು. ಆ ಓದೋ ಹವ್ಯಾಸ ಆಗ್ಬೇಕು ಅಂದ್ರೆ ಪೋಷಕರು ಮಕ್ಕಳ ಬಗ್ಗೆ ಜವಾಬ್ದಾರಿಯನ್ನ ತಗೊಬೇಕು. ಯಾಕೆಂದ್ರೆ ಆ ಮಕ್ಕಳಿಗೋಸ್ಕರನೇ ದುಡಿತಿರ್ತಾರೆ. ಶ್ರಮಿಕ ವರ್ಗದವರು ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ ರಾತ್ರಿ 8 ಗಂಟೆವರೆಗೂ ಗಾರ್ಮೆಂಟ್ಸ್ಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಆ ಮಕ್ಕಳಿಗೋಸ್ಕರನೇ ದುಡಿತಿರ್ತಾರೆ. ಆದ್ರೆ ಆ ಮಕ್ಕಳಿಗೆ 1 ಅವರ್ ಕಾನ್ಸಂಟ್ರೇಟ್ ಮಾಡಿ, ಸರ್ಕಾರಿ ಶಾಲೆ ಬಗ್ಗೆ ಕಾಳಜಿ ವಹಿಸಿ. ಏನೋ ವ್ಯಾಮೋಹ, ಇಂಗ್ಲಿಷ್ ವ್ಯಾಮೋಹಕ್ಕೆ ಬಲಿಯಾಗಿ ಎಲ್ಲರೂ ಖಾಸಗಿ ಶಾಲೆಗಳ ತರ ಮಕ್ಕಳನ್ನ ಕಳಿಸಿದ್ರೆ ಸರ್ಕಾರಿ ಶಾಲೆಗಳ ಉನ್ನತೀಕರಣ ಆಗಲ್ಲ. ಹಾಗಾಗಿ ಇವತ್ತಿನ ಕಾಲದಲ್ಲಿ ಒಳ್ಳೆ ಗುಡ್ ಟೀಚರ್ಸ್, ಒಳ್ಳೆ ಟೀಚರ್ಸ್ ಇರೋದು ಸರ್ಕಾರಿ ಶಾಲೆಯಲ್ಲಿ. ಯಾಕೆಂದ್ರೆ ಸರ್ಕಾರಿ ಶಾಲೆ ಶಿಕ್ಷಕನಾಗ್ಬೇಕು ಅಂದ್ರೆ ಇವತ್ತು ಲಕ್ಷದಲ್ಲಿ 1,000 ಆಗೋದು ಹೆಚ್ಚು. ಯಾಕೆಂದ್ರೆ ಅವನು TET ಎಕ್ಸಾಮ್ ಪಾಸ್ ಮಾಡಬೇಕು, CET ಎಕ್ಸಾಮ್ ಪಾಸ್ ಮಾಡಬೇಕು. ಈ ಅಷ್ಟು 4 ಲಕ್ಷ ಅಪ್ಲಿಕೇಶನ್ ಹಾಕ್ತಾರೆ, ತಗೊಳೋದು 3,000, 4,000, 5,000. ಎಂತ ಕ್ವಾಲಿಟಿ ಇರೋಂತ ಶಿಕ್ಷಕರು ಬರ್ತಾರೆ. ಇದು ನಮ್ಮ ಪೋಷಕರು ಮನಗಾಣಬೇಕಿತ್ತು. ಮನಗಂಡಾಗ ಖಂಡಿತವಾಗ್ಲೂ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿನೂ ಹೆಚ್ಚೇ ಆಗುತ್ತೆ, ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣನೂ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಖಂಡಿತ ಸರ್, ಒಬ್ಬ ಶಿಕ್ಷಕ ಸಮಾಜವನ್ನ ಬದಲಾಯಿಸಬಹುದು ಅನ್ನೋದಕ್ಕೆ ನಿಮ್ಮ ಜೀವನ ಉದಾಹರಣೆಯಾಗಿ ನಾವು ತಗೋಬಹುದು. ನಾನು ಸಮಾಜವನ್ನ ಬದಲಾಯಿಸ್ಬೇಕು ಅಂತ ಮಾಡ್ತಿಲ್ಲ, ಆದ್ರೆ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಸಮಾಜಕ್ಕೆ ಹೋಗೋರು ಯಾರು? ನಮ್ಮಿಂದ ಆಗೋಗುವಂತ ಮಕ್ಕಳು ತಾನೆ. ಈವನ್ ಒಬ್ಬ ಪ್ರಧಾನಮಂತ್ರಿಯಿಂದ ಹಿಡಿದು ರಾಷ್ಟ್ರಪತಿಯವರವರೆಗೂ ಒಬ್ಬ ಶಿಕ್ಷಕನೇ ರೂಪಿಸೋದು ಅವರನ್ನ. ಹಾಗಾಗಿ ಸಮಾಜಕ್ಕೆ ಸತ್ಪ್ರಜೆಗಳಾಗಿ ನಮ್ಮ ಮಕ್ಕಳು ಹೋಗ್ತಿರೋದ್ರಿಂದ ಆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಜೊತೆಗೆ ಒಳ್ಳೆ ಸಂಸ್ಕಾರ, ಮೌಲ್ಯಗಳನ್ನ ಕಲಿಸ್ಬೇಕು. ಇವತ್ತಿನ ಸಮಾಜದಲ್ಲಿ ಮೌಲ್ಯಗಳು ಕಡಿಮೆ ಆಗ್ತಿದೆ. ಎಷ್ಟೋ ಸಮಾಜದಲ್ಲಿ ಮೌಲ್ಯ ಇಲ್ಲದೆ ಇರೋದ್ರಿಂದ ಎಷ್ಟೋ ತಂದೆ ತಾಯಿಗಳು ವೃದ್ಧಾಶ್ರಮಗಳನ್ನ ಬಾಕ್ಲು ತಟ್ತಿದ್ದಾರೆ. ಮತ್ತೆ ಮೌಲ್ಯಗಳು ಕಡಿಮೆ ಆಗ್ತಿರೋದ್ರಿಂದ ಈಗಿನ ಸಂದರ್ಭದಲ್ಲಿ ಶಿಕ್ಷಣದ ಜೊತೆಗೆ ಮೌಲ್ಯ ಶಿಕ್ಷಣ, ಯೋಗ ಶಿಕ್ಷಣ, ಸಂಸ್ಕಾರ ಶಿಕ್ಷಣ ಇವು ಇನ್ಕ್ಲೂಡ್ ಆದ್ರೆ ಖಂಡಿತವಾಗ್ಲೂ ಸಮಾಜಕ್ಕೆ ಒಳ್ಳೆಯದನ್ನ ಕಲಿಸ್ಬೋದು. ನಿಜಕ್ಕೂ ಸತ್ಯ, ನಾನು ಒಬ್ಬ ಶಿಕ್ಷಕ ಸಮಾಜದಲ್ಲಿ ಬದಲಾಯಿಸ್ಬೋದು. ನಾನೇ ಬೆಸ್ಟ್ ಎಕ್ಸಾಂಪಲ್. ಎಷ್ಟೋ ಜನ ವಿದ್ಯಾರ್ಥಿಗಳು, ನನ್ನ ವಿದ್ಯಾರ್ಥಿಗಳೇ ಕೆಟ್ಟ ಚಟಗಳಿಗೆ ಅಥವಾ ಏನೋ ಒಂದು ಕೆಟ್ಟ ಹವ್ಯಾಸಕ್ಕೆ ಬಲಿಯಾಗಿದ್ದಾಗ ಅವ್ರನ್ನ ಕರ್ಕೊಂಬಂದು ತಿದ್ದಿ ಬುದ್ಧಿ ಹೇಳಿ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಮನೆಗಳಲ್ಲಿ ಇಟ್ಕೊಂಡಿದ್ದೀನಿ. ನಾನು ಮಕ್ಕಳನ್ನ ನಮ್ಮ ಮನೆಗಳಲ್ಲಿ ಇಟ್ಕೊಂಡು ತಿದ್ದಿ ಬುದ್ಧಿ ಹೇಳಿದಾಗ ಇವತ್ತು ಎಷ್ಟು ನೆನೆಸ್ತಾರೆ ಮಕ್ಕಳು ಅಂದ್ರೆ, ಸರ್ ನೀವೇನ್ ಮಾಡಿದ್ರು ನೋಡಿ, ಬದಲಾವಣೆ ಎಲ್ಲಾಯ್ತು ನೋಡಿ. ಯಾಕೆಂದ್ರೆ ಇವತ್ತು ಮಕ್ಕಳು ನಾವು ಯಾವ ರೀತಿಯಾದ್ರೂ ರೂಪಿಸ್ಬೋದು. ಒಂದು ಈಗ ಕುಂಬಾರ ಕೆರೆಗೆ ಹೋಗಿ ಮಣ್ಣನ್ನು ತಗೊಂಬಂದು ಹದ ಮಾಡಿ ಅದಕ್ಕೆ ಯಾವ ರೀತಿ ಹದ ಕಟ್ಟಿ ರೂಪ ಕೊಡ್ತಾನಲ್ಲ, ಹಾಗೆ ಮಕ್ಕಳು ಇವತ್ತು ನಾವ್ ಯಾವ ರೀತಿ ರೂಪಿಸಿದ್ರು ರೂಪಕೊಳ್ತಾರೆ. ಆದ್ರೂ ನಮ್ಮ ಮಕ್ಕಳನ್ನ ನಿಂದಿಸೋದು, ನೀನ್ ಸರಿ ಇಲ್ಲ, ನೀನ್ ತರಲೆ ಮಾಡ್ತೀಯ, ನೀನ್ ಓದಲ್ಲ, ಅದು ಖಂಡಿತ ಇಲ್ಲ. ಮಕ್ಕಳು ಈ ಭೂಮಿ ಮೇಲೆ ನಮ್ಮ ತಾಯಿ ನಮಗ್ ಜನನ ಕೊಡ್ಬೇಕಾದ್ರೆ ಭಗವಂತ ಆಗ್ಲಿ ತಾಯಿ ಆಗ್ಲಿ ಯಾರಿಗೂ ನೀನ್ ಬುದ್ಧಿವಂತ ವಿದ್ಯಾರ್ಥಿ ಅಂತ ಹಣೆಪಟ್ಟಿ ಕಟ್ ಕಳ್ಸಿಲ್ಲ. ನಾವ್ ಹೇಗ್ ರೂಪಿಸ್ತೀವೋ ನಮ್ಮ ಮಕ್ಳು ಹಾಗಾಗ್ತದೆ. ಖಂಡಿತ ಸತ್ಯ. ಹಾಗಾದಾಗ ಸಮಾಜ ಆಟೋಮೆಟಿಕ್ ಆಗಿ ಬದಲಾವಣೆ ಆಗುತ್ತೆ. ಇವತ್ತು ನನ್ನ ಮಕ್ಳು ಎಷ್ಟೋ ಸಂಸ್ಕಾರ ಹೇಳ್ತಾರೆ. ಇವತ್ತು ನಮ್ಮ ಶಾಲೆಗೆ ಬರ್ಬೇಕಾದ್ರೆ ನಮ್ಮ ಮಕ್ಳು, ನಾನು ಇಲ್ಲೇ CCTVಯಲ್ಲಿ ನೋಡ್ತಿರ್ತೀನಿ, ಮಕ್ಳು ಬರ್ಬೇಕಾದ್ರೆ ನಮ್ ಗೇಟಲ್ಲಿ ಬಂದು ನಮಸ್ಕಾರ ಮಾಡ್ಕೊಂಡ್ ಬರ್ತಾರೆ. ಆಮೇಲೆ ಎಷ್ಟೋ ಪೋಷಕರು ಹೇಳ್ತಾರೆ, ಸರ್ ನೀವು ನಮ್ಮ ಮಕ್ಕಳು ಇವತ್ತು ಪ್ರತಿ ದಿವಸ ಶಾಲೆಗೆ ಹೋಗ್ಬೇಕಾದ್ರೆ ನನ್ನ ನಮಸ್ಕಾರ ಮಾಡ್ಕೊಂಡ್ ಬರ್ತಾನೆ ಸರ್ ಅಂತ. ನೋಡಿ ಬದಲಾವಣೆ ಎಲ್ಲಾಗ್ತಿದೆ. ಸಮಾಜ ಬದಲಾವಣೆ ಮಾಡೋದಕ್ಕೆ ಒಬ್ಬ ಶಿಕ್ಷಕನಿಂದ ಸಾಧ್ಯ ಇದೆ, ಆದ್ರೆ ಅವನು ನಿಷ್ಠೆಯಿಂದ ಕೆಲಸ ಮಾಡಬೇಕು, ಆಗ ಮಾತ್ರ ಸಾಧ್ಯ. ನಿಮ್ಮ ಜೀವನವೇ ಒಂದು ಉದಾಹರಣೆ ಅಂತ. ಯಾಕಂದ್ರೆ ಸರ್, ನಾನು ಒಂದು HM ಆಗಿದ್ದೀನಿ, ನಾನು ಯಾವಾಗ್ಲೂ ಸ್ಕೂಲ್ ಹೋಗ್ಬೋದು, ಯಾವಾಗಾದ್ರೂ ಒಂದ್ ಅಟೆಂಡೆನ್ಸ್ ಹಾಕಿ ಬರ್ಬೋದು ಅನ್ನೋದು ಆಗಿದ್ರೆ ನಿಜವಾಗ್ಲೂ ಈ ಒಂದು ಈಗ ನೀವು ಹೇಳಿದ್ರಲ್ಲ ಇದೆಲ್ಲ ಸಕ್ಸಸ್ ಆಗಕ್ಕೆ ಖಂಡಿತ ಇಲ್ಲ. ಹಾಗಾಗಿ ನಿಮ್ಮ ಜೀವನವೇ ಒಂದು ಉದಾಹರಣೆಯಾಗಿ ಖಂಡಿತ ಸಮಾಜನ ತಗೋಬೇಕು ಅಂತಿದ್ದೀನಿ. ಯಾಕಂದ್ರೆ ಹೆಚ್ಚು ಮನೆಗಿಂತ ಹೆಚ್ಚು ಸಮಯವನ್ನ ಸರ್ ಸ್ಕೂಲಲ್ಲೇ ಒಂದು ವ್ಯಯ ಮಾಡೋದ್ರಿಂದ ಅವ್ರಿಗೆ ಇದೆಲ್ಲ ಸಕ್ಸಸ್ ಸಾಧ್ಯ ಆಗುತ್ತೆ. ಖಂಡಿತ. ನಾನು HM ಅನ್ನೋ ಹಮ್ಮು ಯಾವತ್ತೂ ಬರಬಾರ್ದು. ಯಾಕೆ ಅಂದ್ರೆ ನಾನು ಇವತ್ತು ಬೆಳಿಗ್ಗೆ ಬಂದು ನಾನು ಮಾಡೋ ಕೆಲಸ ಏನು ಅಂದ್ರೆ, ನಮ್ದ್ರೆ ನಂಬಿ ನೀವು, ಬಂದ ತಕ್ಷಣ ಎಲ್ಲಾ ಸಂಪುಗಳಲ್ಲಿ ನೀರಿದ್ಯಾ, ನೀರ್ ತುಂಬಿಸ್ತೀನಿ. ವಾಶ್ರೂಮ್ ಟ್ಯಾಂಕ್ ಅಲ್ಲಿ ನೀರಿದಾವ, ನೀರ್ ತುಂಬಿಸ್ತೀನಿ. ವಾಶ್ರೂಮ್ ಸರಿಯಾಗಿದ್ಯಾ ನೋಡ್ತೀನಿ. ನೆಕ್ಸ್ಟ್ ಬಂದು D ಗ್ರೂಪ್ ಕೆಲಸ ಮಾಡ್ತೀನಿ,
ಶಿಕ್ಷಕರ ಕೆಲಸ ಮಾಡ್ತೀನಿ, ಈವನ್ ನಾನು ಕ್ಲಾಸ್ ಟೀಚರ್, ಒಂದಕ್ಕೆ ಕ್ಲಾಸ್ ಟೀಚರ್ ಕೆಲಸನೂ ಮಾಡ್ತೀನಿ. ಖಂಡಿತ ನಂದು ಕನ್ನಡ ವಿಷಯ ಬೋಧನೆ ಮಾಡ್ತೀನಿ, ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಮಾಡ್ತೀನಿ. ಖಂಡಿತವಾಗ್ಲೂ ಎಲ್ಲ ಕೆಲಸ ಮಾಡಬೇಕು. ಇಷ್ಟೇ ಕೆಲಸ ಅಂತ ನಿಂತು ಕೂತ್ಕೊಂಡ್ರೆ ನಾವು ಮಕ್ಕಳಿಗೆ ಏನು ಕಲ್ಸಕ್ಕಾಗಲ್ಲ. ಇದು ನನ್ನಿಂದ ನೋಡಿ ನಮ್ಮ ಮಕ್ಳು ಎಷ್ಟೋ ಬದಲಾವಣೆ ಆಗಿದೆ. ನಮ್ಮ HM ಸರ್ ನೋಡಪ್ಪ, HM ಸರ್ ಅಂದ್ರೆ ಹೇಳ್ತಿದ್ರು, ಒಂದು ಮಗು ಹೇಳ್ತಿತ್ತು, HM ಸರು ನಾವು ಎಲ್ಲ ಹುಡುಗರಾಗಿದ್ದ HM ಸರ್ ಹತ್ರ ಹೋಗಕ್ಕೆ ಭಯ ಪಡ್ತಿದ್ವಿ, ನಮ್ಮ HM ಸರ್ ಎಲ್ಲರೂ ನಮ್ಮ ಜೊತೆಲೇ ಇರ್ತಾರೆ ಅಂತ. ಗುಜರಾತ್ ಟ್ರಿಪ್ಗೆ ಹೋದಾಗ ಒಂದು ಮಗು ಮಾತಾಡ್ತಿತ್ತು, ಈವನ್ 9ನೇ ತರಗತಿ ಒಂದು ವಿದ್ಯಾರ್ಥಿನಿ, ನಾನು ಮುಂದೆ ಹೋಗ್ತಿದ್ದೀನಿ, ಒಂದು 15-20 ಜನ ವಿದ್ಯಾರ್ಥಿನಿಯರು ನಡ್ಕೊಂಡು ಹಿಂದೆ ಬರ್ತಿದ್ದಾರೆ ಅಲ್ಲೆಲ್ಲೋ ಒಂದು ಪ್ಲೇಸಲ್ಲಿ. ಆಗ ಒಂದು ವಿದ್ಯಾರ್ಥಿ ಹೇಳುತ್ತೆ, HM ಸರ್ಗೆ ನಮ್ಮ ಹೆಸರೆಲ್ಲ ಎಲ್ಲೇ ಜ್ಞಾಪಕ ಇರುತ್ತೆ ಅಂತ ಹೇಳುತ್ತೆ. ಅದಕ್ಕೆ ಆ ಮಗು ಏನ್ ಹೇಳ್ತು ಅಂದ್ರೆ, ಸುಮ್ನೆ ಏನ್ ಮಾತಾಡ್ತಿದ್ಯಾ ನೀನು, 1200 ಮಕ್ಕಳಲ್ಲಿ HM ಸರ್ ಯಾರ ಹೆಸರಂತ ಜ್ಞಾಪಕ ಇಟ್ಕೊಂತಾರೆ? ನಾವ್ HM ಸರ್ ನಮ್ಮ ಹೆಸರು ಜ್ಞಾಪಕ ಇಟ್ಕೊಬೇಕು ಅಂದ್ರೆ ನಾವು ಅಂತ ಸಾಧನೆ ಏನಾದ್ರೂ ಮಾಡ್ಬೇಕು, ಅವಾಗ ನಮ್ಮ ಹೆಸರು HM ಸರ್ ಜ್ಞಾಪಕ ಇಟ್ಕೊಂತಾರೆ ಅಂದ್ರು. ಎಷ್ಟು ಖುಷಿ ಆಗೋಯ್ತು ಅಂದ್ರೆ ಇದರಿಂದ ಈ ಪರಿವರ್ತನೆಯನ್ನ ನಾವು ಮಕ್ಕಳಿಂದ ನಿರೀಕ್ಷೆ ಮಾಡ್ಬೇಕು. ನಾನು ಸಾಧನೆ ಮಾಡಿದ್ರೆ ನನ್ನ ಹೆಸರನ್ನ HM ಸರ್ ಜ್ಞಾಪಕ ಇಟ್ಕೊಂತಾರೆ. ಖಂಡಿತ ಸತ್ಯ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ತುಂಬಾ ಕೆಲಸವನ್ನ ಮಾಡ್ತಿದೀವಿ. ಎಲ್ಲರ ಸಹಕಾರ, ನಮ್ಮ STMC ಅವರಾಗಿರ್ಬೋದು, ನಮ್ಮ ಪೋಷಕರಾಗಿರ್ಬೋದು, ನಮ್ಮ ಪೋಷಕರಿಗೆ ನಾನು ಒಂದು ಮೆಸೇಜ್ ಹಾಕ್ತಾರೆ ಸಾಕು, ಪೋಷಕರ ಮೀಟಿಂಗ್ ಅಂತ ಬಂದು ನಿಂತ್ಕೊಂತಾರೆ. ನಮ್ಮ ಶಿಕ್ಷಕರಾಗಿರ್ಬೋದು, ನಾನು ತುಂಬಾ ಲೈಕ್ ಮಾಡೋದು ನನ್ನ ವಿದ್ಯಾರ್ಥಿಗಳು. ಖಂಡಿತವಾಗ್ಲೂ ಒಳ್ಳೆ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲೇ ಸಿಗೋದು ಸತ್ಯ. ಸಮಾಜ ಏನು ಅನ್ನೋದನ್ನ ಸರ್ಕಾರಿ ಶಾಲೆ ಕಲಿಸುತ್ತೆ. ಈ ನಿಟ್ಟಿನಲ್ಲಿ ಖಂಡಿತ ಸಾಧ್ಯ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, 10 ವರ್ಷಗಳ ನಂತರ ನಿಮ್ಮ ವಿದ್ಯಾರ್ಥಿಗಳು ನಿಮ್ಮನ್ನ ಹೇಗೆ ನೆನ್ಪಿಟ್ಕೋಬೇಕು ಅನ್ನೋದು ನಿಮ್ಮ ಕನಸು ಸರ್? ಖಂಡಿತ. ಒಬ್ಬ ಶಿಕ್ಷಕನ ಪ್ರಗತಿ ನಿಂತಿರೋದು ಆ ವಿದ್ಯಾರ್ಥಿ ತನಗಿಂತ ಎತ್ತರದ ಮಟ್ಟಕ್ಕೆ ಬೆಳೆದಾಗ ಮಾತ್ರ. ಆ ಶಿಕ್ಷಕನಿಗೆ ಖುಷಿ ಆಗೋದು ಏನಂದ್ರೆ, ಯಾರು ಖುಷಿ ಪಡ್ತಾರೋ ಇಲ್ವೋ, 4-16 ಕಡೆ ಹೇಳ್ಕೊಂತಾರೆ, ನನ್ನ ವಿದ್ಯಾರ್ಥಿ ಇವತ್ತು IAS ಆಫೀಸರ್, ನನ್ನ ವಿದ್ಯಾರ್ಥಿ ಇವತ್ತು KAS ಆಫೀಸರ್ ಅಂತ ಹೆಮ್ಮೆಯಿಂದ ಹೇಳ್ಕೊಂತಾನೆ. ನಾನು 10 ವರ್ಷಗಳ ನಂತರ ನನ್ನ ವಿದ್ಯಾರ್ಥಿಗಳನ್ನ ಹೇಗೆ ನೋಡ್ಬೇಕೇನೆ ಅಂದ್ರೆ, ಒಬ್ಬರ ಒಳ್ಳೆ ಸಾಧಕರಾಗಿ, ತಂದೆ ತಾಯಿಗೆ ಮನಮೆಚ್ಚಿದ ಮಗನಾಗಿ, ಸಮಾಜಕ್ಕೆ ಸತ್ಪ್ರಜೆಯಾಗಿ, ಮೌಲ್ಯಯುತ ಪ್ರಜೆಯಾಗಿ, ಸಂಸ್ಕಾರಯುತ ಪ್ರಜೆಯಾಗಿ ನಿರ್ಮಾಣ ಆಗಿರ್ಬೇಕು ಅನ್ನೋದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಅವ್ರು ನೆನ್ಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ನಾನು ಹಾಕಿದ ಶಿಕ್ಷಣ ಫಲ ಕೊಡ್ಬೇಕು ಅವರಿಗೆ. ಆ ರೀತಿ ನಮ್ಮ ಮಕ್ಕಳು ಇರಬೇಕು ಮುಂದೊಂದು ದಿವಸ ಅನ್ನೋದನ್ನ ನಾನು ನೆನಪಿಸ್ತೀನಿ. ನನ್ನ ಮೊದಲ ಧ್ಯೇಯ ಏನಂದ್ರೆ, ಮುಂದೊಂದು ದಿವಸ ಅವ್ರ ತಂದೆ ತಾಯಿಗೆ ತಕ್ಕನಾದ ಮಗನಾಗಬೇಕು. ಅವ್ರ ತಂದೆ ತಾಯಿ ಜೋಪಾನ ಮಾಡುವಂತ, ಸಮಾಜ ಮೆಚ್ಚುವಂತ ಸಾಧಕನಾಗಬೇಕು ಅನ್ನೋದನ್ನ, ಈ ರೀತಿ ನಾನು ನನ್ನ ಮಕ್ಕಳನ್ನ 10 ವರ್ಷಗಳ ನಂತರ ನೋಡ್ಬೇಕು ಅಂತ ಇಚ್ಛೆ ಪಡ್ತೀನಿ. ಖಂಡಿತವಾಗಿ. ತುಂಬಾ ಧನ್ಯವಾದಗಳು. ನಿಮ್ಮ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ನಮಗೆ ಇಷ್ಟು ಟೈಮ್ ಕೊಟ್ಟಿದ್ದಕ್ಕೆ, ಹಾಗೆ ನಿಮ್ಮ ಬಗ್ಗೆ ನಮಗೆ ಇನ್ನೂ ಹೆಚ್ಚು ಇನ್ನು ಎಲ್ಲೋ ಎತ್ತರಕ್ಕೆ ಅದನ್ನ ಹೇಳಕ್ ಸಾಧ್ಯ ಇಲ್ಲ ಸರ್. ಅಷ್ಟು ದೊಡ್ಡ ವ್ಯಕ್ತಿಗೆ ನಮ್ಮನ್ನ ಇಷ್ಟು ಹತ್ರದಲ್ಲಿ ಕೂರಿಸ್ಕೊಂಡು ಒಂದು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಸರ್ ನಿಮ್ಗೆ ಧನ್ಯವಾದಗಳು. ಖಂಡಿತ. ನಾನು ಯಾವತ್ತೂ ಪ್ರಶಸ್ತಿಯನ್ನಾಗ್ಲಿ ಇದನ್ನಾಗ್ಲಿ ಆಯ್ಕೆ ಹಿಂದೆ ಹೋಗಲ್ಲ. ನಾನು ನನ್ನ ಮಕ್ಕಳ ಮನಸ್ಸಿನಲ್ಲಿ ನಾನು ಅಜರಾಮಜರವಾಗಿ ಉಳಿಯೋದೇ ನನಗೆ ಪ್ರಶಸ್ತಿ. ನಿಮಗೆ ಸಮಯ ಕೊಡೋದಕ್ಕೆ ಕಾರಣ ನೀವು ನಮ್ಮ ಪೋಷಕರು. ನೀವು ನಿಮ್ಮ ಮಕ್ಕಳು ಇಲ್ಲಿ ಓದಿದ್ದಾರೆ, 2 ಮಕ್ಕಳು ಇಲ್ಲಿ ಓದಿದ್ದಾರೆ, ಪೋಷಕರು. ಜೊತೆಗೆ ನಾನು ಹಾಕಿದ ಬಿತ್ತನೆ ಬೀಜ ಇವತ್ತು ನಿಮ್ಮ ಮಕ್ಕಳಲ್ಲಿ ಕಾಣ್ತಿದ್ದೀನಿ. ಖಂಡಿತ ಸತ್ಯವಾದಂತ ಮಾತು. ಆ ನಿಟ್ಟಿನಲ್ಲಿ ನಮ್ಮ ಸ್ಕ್ರೀನ್ ಚಾನಲ್ಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಅದು ಯಥೇಚ್ಛವಾಗಿ ಬೆಳೀಲಿ ಅಂತ ಆಶಿಸ್ತೀನಿ. ಧನ್ಯವಾದಗಳು.